us have a chance to come and meet our God in the church. ನಿಮಗೆ ಗೊತ್ತಿದೆ ಅಲ್ವಾ, ನಮಗೆ ದೊರಕಿರ್ತಕ್ಕಂಥ ಈ ಒಂದು ಅವಕಾಶ ದೇವಾಲಯದಲ್ಲಿ ಬಂದು ಕರ್ತನನ್ನ ಸಂಧಿಸ್ತಕ್ಕಂಥ ಈ ಒಂದು ಸೌಭಾಗ್ಯಕರವಾಗಿರ್ತಕ್ಕಂಥ ಒಂದು ಜೀವಿತ. Not many get this chance. ಅನೇಕರಿಗೆ ಈ ಒಂದು ಅವಕಾಶ ಸಿಕ್ಕಿಲ್ಲ. You and I are privileged to be in the house of God. ದೇವರ ಮನೆಯಲ್ಲಿರ್ತಕ್ಕಂಥ ಈ ಒಂದು ಸೌಭಾಗ್ಯ ನಿಮಗೆ ಮತ್ತೆ ನಮಗೆ ದೊರಕಿದೆ. Before we go into the message, I want to make one small tweak in our understanding. ವಾಕ್ಯ ಸಂದೇಶಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಒಂದು ಸಂಗತಿಯನ್ನು ಅರ್ಥೈಸಿಕೊಳ್ಳಲಿಕ್ಕೆ ನಾನು ಒಂದು ಸಂಗತಿಯನ್ನು ಬಯಸ್ತೇನೆ. Isaiah 43:21. ಯೆಶಾಯ 43:21 ಒಂದು ವಚನವನ್ನು ಓದಿಕೊಳ್ಳೋಣ. ಅರಣ್ಯದಲ್ಲಿ ನೀರನ್ನು ಒದಗಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವನಾದ ಕಾರಣ ನರಿ, ಉಷ್ಟ್ರಪಕ್ಷಿ ಮೊದಲಾದ ಕಾಡು ಮೃಗಗಳು ನನ್ನನ್ನು ಘನಪಡಿಸುವವು. Yes. What it says? ಇದೇನನ್ನ ಹೇಳ್ತಾ ಇದೆ? The creation, ಸೃಷ್ಟಿ, the creation will glorify me. ಸೃಷ್ಟಿಯು ನನ್ನನ್ನು ಘನಪಡಿಸುತ್ತದೆ. You did not glorify me, you Israel. ಇಸ್ರಾಯೇಲರುಗಳೇ, ನೀವು ನನ್ನನ್ನು ಘನಪಡಿಸಲಿಲ್ಲ. You sinned against me. ನೀವು ನನಗೆ ವಿರುದ್ಧವಾಗಿ ಪಾಪ ಮಾಡಿದಿರಿ. But the creation has glorified me. ಆದರೆ ಸೃಷ್ಟಿಯು ನನ್ನನ್ನು ನನ್ನನ್ನು ಮಹಿಮೆ ಪಡಿಸಿತು. So what does it mean? ಇದರ ಅರ್ಥ ಏನು? The Lord desires that we glorify Him. ಅಂದರೆ ಕರ್ತನ ಒಂದು ಬಯಕೆ, ದಾಹ ಏನೆಂಬುದಾಗಿ ಹೇಳಿದ್ರೆ ನಾವು ಆತನನ್ನು ಹುಡುಕುವಂಥದ್ದು, ಆತನ I ಘನಪಡಿಸುವುದು. will not give my glory to anybody else. ನಾನು ನನ್ನ ಮಹಿಮೆಯನ್ನು ಇತರರಿಗೆ ನಾನು ಸಲ್ಲಗೊಳಿಸುವುದಿಲ್ಲ. Okay? Now, ಈಗ the question is, ಪ್ರಶ್ನೆ ಏನೆಂಬುದಾಗಿ ಹೇಳಿದರೆ, when you worship God, when you worship Jesus in the morning service, Sunday morning service, ಅಂದ್ರೆ ನೀವು ಬೆಳಗಿನ ಆರಾಧನೆಯಲ್ಲಿ ಕರ್ತನನ್ನ ಆರಾಧಿಸುವಂತದ್ದು, ಯೇಸುವನ್ನ ಆರಾಧಿಸುವಂತದ್ದು, or when you gather and worship the Lord in any prayer meeting, ಅಥವಾ ಯಾವುದೇ ಪ್ರಾರ್ಥನಾ ಕೂಟಗಳಲ್ಲಿ ಒಟ್ಟಾಗಿ ಸೇರಿ ಬಂದು ಆತನನ್ನ ಆರಾಧಿಸುವಂತದ್ದು, it is for His glory, ಅದು ಆತನ ಮಹಿಮೆಗೋಸ್ಕರ, not for you to be happy. ನೀವು ಸಂತೋಷ ಪಡಲಿಕ್ಕೋಸ್ಕರ ಅಲ್ಲ. Oh, I am happy today, we had nice singing. ಓ, ಇವತ್ತು ಒಳ್ಳೆಯ ಹಾಡನ್ನ ಹಾಡಿದ್ದೇವೆ, ನಾನು ಬಹಳ ಸಂತೋಷವಾಗಿದ್ದೇನೆ. Very good worship. Are you happy today? We worship nicely. ಓ, ಇವತ್ತು ಸುಂದರವಾಗಿ ನಾವು ಆರಾಧಿಸಿದ್ದೇವೆ, ನೀವೆಲ್ಲ ಸಂತೋಷವಾಗಿದ್ದೀರಾ? Many ask them, a lot of worship leaders are like that. Are you happy? We worship nicely. ಅನೇಕ ಆರಾಧನೆ ನಡೆಸುವಂತವರುಗಳು ಹೀಗೆ ಕೇಳ್ತಾರೆ, ನೀವೆಲ್ಲ ಸಂತೋಷವಾಗಿದ್ದೀರಾ? ನಾವು ಬಹಳ ಸುಂದರವಾಗಿ ಆರಾಧಿಸಿದ್ದೇವೆ. Of course, we get happy when we worship the Lord, but it is not for our happiness. ಅದು ನಿಜ, ಆರಾಧಿಸುವಾಗ ನಮಗೆ ಅಲ್ಲಿ ತಕ್ಕ ಉಂಟಾಗತಕ್ಕಂಥ ಒಂದು ಸಂತೋಷ, ಆದರೆ ಅದಕ್ಕೋಸ್ಕರ ಇರತಕ್ಕಂಥದ್ದಲ್ಲ ಆರಾಧನೆ, ಆತನ ಮಹಿಮೆಗೋಸ್ಕರ. We gather here for His glory. ನಾವಿಲ್ಲಿ ಸೇರಿ ಬಂದಿರತಕ್ಕಂಥದ್ದು ಆತನ ಮಹಿಮೆಗೋಸ್ಕರ. Everything I speak is for His glory. ನಾವು ಮಾತಾಡುವಂತ ಪ್ರತಿಯೊಂದು ಕೂಡ ಆತನ ಮಹಿಮೆಗೋಸ್ಕರ. Everything I see is for His glory. ನಾನು ನೋಡುವಂತದ್ದೆಲ್ಲವೂ ಕೂಡ ಆತನ ಮಹಿಮೆಗೋಸ್ಕರ. Everything I speak is for His glory. ನಾನು ಮಾತಾಡುವಂತದ್ದೆಲ್ಲವೂ ಕೂಡ ಆತನ ಮಹಿಮೆಗೋಸ್ಕರ. Everything I think is for His glory. ನಾನು ಯೋಚಿಸುವಂತದ್ದೆಲ್ಲವೂ ಕೂಡ ಆತನ ಮಹಿಮೆಗೋಸ್ಕರ. Everything I do is for His glory. ನಾನು ಮಾಡುವಂತದ್ದೆಲ್ಲವೂ ಕೂಡ ಆತನ ಮಹಿಮೆಗೋಸ್ಕರ. Now question is, ಈಗ ಪ್ರಶ್ನೆ ಏನೆಂದರೆ, do we do that? ನಾವು ಇದನ್ನ ಮಾಡ್ತಾ ಇದ್ದೇವಾ? Everything we speak is for His glory? ನೀವು ಮಾತಾಡುವಂತದ್ದೆಲ್ಲವೂ ಕೂಡ ಆತನ ಮಹಿಮೆಗೋಸ್ಕರವಿದೆಯಾ? Worship is for His glory. ಆರಾಧನೆಯು ಆತನ ಮಹಿಮೆಗೋಸ್ಕರ. This message we are preaching is for His glory. ಈ ಒಂದು ವಾಕ್ಯ ಸಂದೇಶವನ್ನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುವಂತದ್ದು ಆತನ ಮಹಿಮೆಗೋಸ್ಕರ. For His glory, and it is for our edification. ಆತನ ಮಹಿಮೆಗೋಸ್ಕರ ಮತ್ತು ನಮ್ಮ ಭಕ್ತಿ ಅಭಿವೃದ್ಧಿಗೋಸ್ಕರ. Small change in our understanding, I just wanted to bring. Everything we do is for His glory. ನಮ್ಮ ಅರ್ಥೈಸಿಕೊಳ್ಳುವಲ್ಲಿ ಒಂದು ಚಿಕ್ಕ ಬದಲಾವಣೆ ತರಲಿಕ್ಕೋಸ್ಕರ ಎಲ್ಲವೂ ಕೂಡ ಆತನ ನಾಮದ ಮಹಿಮೆಗಾಗಿ. Brother puts the slides on the projector, it's for His glory.
ಇಲ್ಲಿ ಈ ಸಹೋದರರು ಈ ಪ್ರೊಜೆಕ್ಟರ್ ಅನ್ನ ಇಲ್ಲಿ ಹಾಕುವಂತದ್ದು ಕೂಡ ಆತನ ಮಹಿಮೆಗೋಸ್ಕರ. Sunday school is for His glory. ಭಾನುವಾರದ ಆ ಒಂದು ಮಕ್ಕಳ ಶಾಲೆ ಅದು ಕೂಡ ಕರ್ತನ ಮಹಿಮೆಗೋಸ್ಕರ. I take a little further. ಇನ್ನೊಂದು ಸ್ವಲ್ಪ ಮುಂದೆ ತೆಗೆದುಕೊಂಡು ಹೋಗ್ತೇನೆ. The dress we wear is for His glory. ನಾವು ಧರಿಸಿಕೊಳ್ಳತಕ್ಕಂಥ ವಸ್ತ್ರ ಸಹ ಆತನ ಮಹಿಮೆಗೋಸ್ಕರ. Sisters, what you cook is for His glory. ಸಹೋದರಿಯರೇ, ನೀವೇನನ್ನ ಅಡಿಗೆ ಮಾಡುತ್ತೀರಲ್ಲವಾ ಅದು ಕೂಡ ಆತನ ಮಹಿಮೆಗೋಸ್ಕರ. Brothers, the work you do, the business you do is for His glory. ಸಹೋದರರೇ, ನೀವು ಮಾಡತಕ್ಕಂಥ ಉದ್ಯೋಗ, ನಿಮ್ಮ ವ್ಯಾಪಾರಗಳು ಕೂಡ ಆತನ ಮಹಿಮೆಗೋಸ್ಕರ. Every day in the morning my father makes one prayer. ಪ್ರತಿದಿನ ಮುಂಜಾನೆ ನನ್ನ ತಂದೆ ಒಂದು ಪ್ರಾರ್ಥನೆಯನ್ನು ಹೀಗೆ ಮಾಡುತ್ತಾರೆ. That prayer has touched me a lot. ಆ ಒಂದು ಪ್ರಾರ್ಥನೆ ನನ್ನನ್ನು ಬಹಳಷ್ಟು ಮುಟ್ಟಿದೆ. You know what he says? ಅವರು ಏನನ್ನು ಹೇಳುತ್ತಾರೆ? Father, thank you for this day. ತಂದೆಗೆ ಈ ಒಂದು ದಿನಕ್ಕೋಸ್ಕರ ನಿನಗೆ ಕೃತಜ್ಞತೆಗಳು. You have given me one more day to live for your glory. ಇನ್ನೊಂದು ದಿನವನ್ನು ನೀನು ನನಗೆ ಕೊಟ್ಟಿದ್ಯಾ ನಿನ್ನ ನಾಮದ ಮಹಿಮೆಗೋಸ್ಕರ ಜೀವಿಸುವಂತೆ. Everything for Him. ಎಲ್ಲವೂ ಕೂಡ ಆತನಿಗೋಸ್ಕರ. The breath I take is for Him. ನಾನು ತೆಗೆದುಕೊಳ್ಳತಕ್ಕಂಥ ಉಸಿರು ಕೂಡ ಆತನಿಗೋಸ್ಕರ, ಆತನ ಮಹಿಮೆಗೋಸ್ಕರ. Amen. Amen. Can we sing this song, Mahime, Mahime? I know some of you couldn't come yesterday for the fasting prayer. ನಾನು ನೆನೆಸ್ತೇನೆ ನಿಮ್ಮಲ್ಲಿ ಕೆಲವೊಬ್ಬರು ನಿನ್ನೆ ದಿನದ ಉಪವಾಸ ಪ್ರಾರ್ಥನೆಗೆ ಬಂದಿರಲಿಲ್ಲ ಎಂಬುದಾಗಿ. The Lord blessed us with a very beautiful word. ನಿನ್ನೆ ದಿನದಲ್ಲಿ ಕರ್ತನು ಸುಂದರವಾಗಿರ್ತಕ್ಕಂಥ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವದಿಸಿದರು. You know, I was sharing with brothers back home how I was struggling to get that message. ಹಿಂತಿರುಗಿ ಮನೆಗೆ ಹೋಗಿ ಸಹೋದರ ಬಳಿ ನಾನು ಹೇಳ್ತಾ ಇದ್ದೆ ಒಂದು ವಾಕ್ಯ ಸಂದೇಶಕ್ಕೋಸ್ಕರ ನಾನು ಎಷ್ಟು ಒಂದು ತಡಬಡಿಸಿದೆ ಎಂಬುದಾಗಿ. Pray, the Lord gave that word. ಪ್ರಾರ್ಥನೆ ಮಾಡುತ್ತಾ ಇರುವಾಗ ಕರ್ತನ ಒಂದು ವಚನವನ್ನು ನನಗೆ ದಯಪಾಲಿಸಿದನು. Sometimes I get very scared because when He does not give any message, what will I come and speak? ಕೆಲ ಸಂದರ್ಭಗಳಲ್ಲಿ ಇಷ್ಟು ಭಯವಾಗ್ತದೆ ಎಂಬುದಾಗಿ ಹೇಳಿದರೆ ಆತನ ವಾಕ್ಯವನ್ನು ಕೊಡದೇ ಇದ್ದಾಗ ಬಂದು ನಾನು ಏನನ್ನ ಪ್ರಸಂಗಿಸಲಿ. How many were there yesterday? ನಿನ್ನೆ ದಿನದಲ್ಲಿ ಇಲ್ಲಿ ಎಷ್ಟು ಮಂದಿ ಇದ್ದೀರಿ ನೀವು? Yes. What did we learn yesterday? ನಿನ್ನೆ ದಿನದಲ್ಲಿ ನಾವು ಏನನ್ನು ಕಲಿತುಕೊಂಡೆವು? You are the temple of God. ನೀವೇ ದೇವರ ಆಲಯವಾಗಿದ್ದೀರಿ. The Lord has commanded in heaven the temple has to be built and rebuilt. ದೇವರು ಪರಲೋಕದಿಂದ ಆಜ್ಞಾಪಿಸಿದ್ದಾನೆ ದೇವಾಲಯವು ಕಟ್ಟಲ್ಪಡಬೇಕು ಮತ್ತು ಅದು ಪುನರ್ ಕಟ್ಟಲ್ಪಡಬೇಕೆಂಬುದಾಗಿ. And when it is rebuilt, ಮತ್ತು ಯಾವಾಗ ಅದು ಪುನಃ ಕಟ್ಟಲ್ಪಡುತ್ತದೋ what He restores into the temple, ಮತ್ತು ಆತನು ಏನನ್ನ ಆ ಒಂದು ಆಲಯದ ಒಳಗಡೆಗೆ ತಿರುಗಿ ಸೇರಿಸಿಕೊಡುತ್ತಾನೋ, silver and gold. ಬೆಳ್ಳಿ ಮತ್ತು ಬಂಗಾರ. What does silver mean? ಆ ಬೆಳ್ಳಿಯು ಏನನ್ನ ಪ್ರತಿನಿಧಿಸುತ್ತದೆ? Purity and holiness. ಅದು ಶುದ್ಧತ್ವ ಪವಿತ್ರತೆಯನ್ನು ತೋರಿಸ್ತಕ್ಕಂಥ. What does gold mean? ಆ ಬಂಗಾರವು ಏನನ್ನ ಸೂಚಿಸುತ್ತದೆ? Nature of God, divine nature. ದೇವರ ಸ್ವಭಾವ, ದೈವಿಕ ಒಂದು ಸ್ವಭಾವವನ್ನ. You are the temple of God. ನೀವೇ ದೇವರ ಆಲಯವಾಗಿ. You will be built. ನೀವು ಕಟ್ಟಲ್ಪಡುತ್ತೀರಿ. You will be rebuilt. ಮತ್ತೆ ನೀವು ತಿರುಗಿ ಕಟ್ಟಲ್ಪಡುತ್ತೀರಿ. Why rebuild? ಯಾಕೆ ನಾವು ಕಟ್ಟಲ್ಪಟ್ಟಿದ್ದೇವೆ? Huh? To carry more people in. No. Why should you rebuild? Why should you be rebuilt? ಯಾಕೆ ನೀವು ತಿರುಗಿ ಕಟ್ಟಲ್ಪಟ್ಟಿದ್ದೀರಿ? Because you have made your own self very small. ಯಾಕೆಂಬುದಾಗಿ ಹೇಳಿದ್ರೆ ನಿಮ್ಮ ಆ ಒಂದು ಆಲಯವನ್ನು ನೀವು ಬಹಳ ಚಿಕ್ಕದಾಗಿ ಮಾಡಿಕೊಂಡಿದ್ದೀರಿ. You have closed all the doors. ಮತ್ತು ನೀವು ಎಲ್ಲ ಬಾಗಿಲುಗಳನ್ನು You ಮುಚ್ಚಿಕೊಂಡಿದ್ದೀರಿ. have closed all the windows. ಎಲ್ಲ ಕಿಟಕಿಗಳನ್ನು ಸಹ ಮುಚ್ಚಿದ್ದೀರಿ. No place for people from outside to come inside. ಹೊರಗಡೆ ಇರತಕ್ಕಂಥ ಜನರುಗಳು ಒಳಗೆ ಬರ್ಲಿಕ್ಕೆ ಅಲ್ಲಿ ಸ್ಥಳವಿರಲಿಲ್ಲ. Today we meditated. We are the temple. In the temple we glorify God. ನಾವು ಧ್ಯಾನಿಸ್ತಾ ಇರುವಾಗ ದೇವಾಲಯದ ಒಳಗಡೆ ದೇವರನ್ನು ನಾವು ಆರಾಧಿಸ್ತಾ ಇದ್ದೇವೆ. But in that small temple, how can you glorify God? ಆ ಒಂದು ಚಿಕ್ಕ ಸ್ಥಳದಲ್ಲಿ ಹೇಗೆ ನೀವು ದೇವರನ್ನ ಮಹಿಮೆ ಪಡಿಸಲು ಸಾಧ್ಯ? Bible says the house of God is praying place for nations. ಅಂತ ವಚನವು ಹೇಳುತ್ತದೆ, ನನ್ನ ಆಲಯವು ಎಲ್ಲ ಜನರುಗಳಿಗೆ ಪ್ರಾರ್ಥನಾಲಯವಾಗಿದೆ ಎಂದು. There is no prayer happening in the house of God. ಆ ದೇವರ ಮನೆಯೊಳಗಡೆ ಪ್ರಾರ್ಥನೆಯು ನಡೆಯುತ್ತಿಲ್ಲ. Are you the temple of God? ನೀವು ದೇವಾಲಯವಾಗಿದ್ದೀರಾ? For the ones who did not come yesterday, are you the temple of God? ನಿನ್ನೆ ಯಾರು ಬಂದಿಲ್ವೋ ಅವರಿಗೋಸ್ಕರ ಹೇಳ್ತಾ ಇದ್ದೇನೆ, ನೀವು ದೇವರ I'm asking you. ನಿಮ್ಮ ಬಳಿ ನಾನು ಕೇಳ್ತಾ Are ಇದ್ದೇನೆ, you the temple of God? ನೀವು ದೇವರ ಆಲಯವಾಗಿದ್ದೀರಾ? Yes? ಹೌದಾ? Is there prayer happening inside? ಒಳಗಡೆ ಪ್ರಾರ್ಥನೆ ಇದೆಯಾ? Is there God's glorifying aspects inside?
ಆ, God glorifying aspects inside. ದೇವರ ಮಹಿಮೆಯುಳ್ಳ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಿಮ್ಮ ಜೀವಿತದ ಒಳಗಡೆ ದೇವರ ಮಹಿಮೆಯುಳ್ಳ ಕಾರ್ಯಗಳು ನೆರವೇರುತ್ತಾ ಇದೆಯಾ? Is there a place for people to come and dwell inside? ಹೊರಗಿನ ಜನರು ಒಳಗಡೆ ಬಂದು ನೆಲೆಸಲು ಅಲ್ಲಿ ಸ್ಥಳವಿದೆಯಾ? Some husbands don't carry their wives also inside. ಕೆಲ ಗಂಡಂದಿರುಗಳ ಹೃದಯದ ಒಳಗಡೆ ತಮ್ಮ ಹೆಂಡತಿಯರನ್ನು ಕೂಡ ಹೊರಲಿಕ್ಕೆ ಜಾಗ ಇಲ್ಲ. Some wives no place for husbands inside. ಕೆಲ ಸ್ತ್ರೀಯರುಗಳಿಗೆ ಅವರ ಗಂಡನಿಗೆ ಒಳಗಡೆ ಸ್ಥಳವಿಲ್ಲ. When there is no place for husband, where is the place for father-in-law, mother-in-law? ಒಳಗಡೆ ಗಂಡನಿಗೆ ಸ್ಥಳ ಇಲ್ಲದೆ ಇರಬೇಕಾದ್ರೆ ಇನ್ನು ಅತ್ತೆ ಮತ್ತು ಮಾವನಿಗೆ ಇಲ್ಲಿ ಸ್ಥಳ ಇರ್ತದೆ. Correct? ಸರಿಯಲ್ಲವಾ? When we don't have place for people, ಯಾವಾಗ ಜನರಿಗೆ ನಿಮ್ಮ ಹೃದಯದ ಒಳಗಡೆ ಸ್ಥಳವಿರುವುದಿಲ್ಲವೋ God is not there. ಆ ಸ್ಥಳದಲ್ಲಿ ದೇವರು ಇರುವುದಿಲ್ಲ. Very clear. ಅದು ಸ್ಪಷ್ಟವಾಗಿರುವಂಥದ್ದು. In my experience, a little experience I have. ನನ್ನ ಜೀವನದ ಒಂದು ಚಿಕ್ಕ ಅನುಭವದಲ್ಲಿ ನಾನು ನೋಡಿದ್ದೇನೆ. When you do anything for people, the Lord is the most happiest. ನೀವು ಯಾವಾಗ ಜನರಿಗೆ ಏನನ್ನಾದರೂ ನೀವು ಮಾಡುತ್ತೀರೋ ಆಗ ಕರ್ತನು ಅತ್ಯಂತ ಸಂತೋಷವುಳ್ಳವನಾಗಿರುತ್ತಾನೆ. When you bless people, when you pray for people, when you help people, He is the most happiest. ನೀವು ಜನರಿಗೆ ಸಹಾಯ ಮಾಡುವಾಗ, ಜನರುಗಳನ್ನು ನೀವು ಪ್ರೀತಿಸುವಾಗ ಕರ್ತನು ಬಹಳ ಸಂತೋಷವುಳ್ಳವನಾಗಿರುತ್ತಾನೆ. So your inside you should have place for people. ಹಾಗಾಗಿ ನಿಮ್ಮ ಒಳಗಡೆ ಜನರುಗಳಿಗೆ ಸ್ಥಳವಿರಬೇಕು. Do we have place for people inside? ನಿಮ್ಮ ಒಳಗಡೆ ಜನರುಗಳಿಗೋಸ್ಕರ ಸ್ಥಳವಿದೆಯಾ? How many are working in factory, office, school? ಕಚೇರಿಗಳಲ್ಲಿ, ಕಾರ್ಖಾನೆಗಳಲ್ಲಿ ನೀವೆಷ್ಟು ಮಂದಿ ಕೆಲಸ ಮಾಡ್ತಾ ಇದ್ದೀರಾ? Anybody working? ಕೆಲಸ ಮಾಡ್ತಾ ಇರ್ತಕ್ಕಂಥವರುಗಳು Keep your hand up. Keep your hand up. ನಿಮ್ಮ ಕೈಗಳನ್ನ ಮೇಲೆತ್ತಿ ತೋರಿಸಿ. Do you have place in your heart for your boss? ನೀವು ಕೆಲಸ ಮಾಡತಕ್ಕಂಥ ಸ್ಥಳದಲ್ಲಿ ನಿಮ್ಮ ಯಜಮಾನರುಗಳಿಗೆ ನಿಮ್ಮ ಹೃದಯದಲ್ಲಿ ಸ್ಥಳವಿದೆಯಾ? Yes. Put your hand up. No problem. We need to have place for everybody in our heart. ಪ್ರತಿಯೊಬ್ಬರಿಗೋಸ್ಕರ ನಮ್ಮ ಹೃದಯಗಳಲ್ಲಿ ಸ್ಥಳವಿರಬೇಕು. We are the temple of God. ನಾವು ದೇವರ ಆಲಯವಾಗಿದ್ದೇವೆ. How does this work? This process work? ಯಾವ ರೀತಿಯಲ್ಲಿ ಈ ಒಂದು ಪ್ರಕಾರವು ಕಾರ್ಯವು ನೆರವೇರುವಂತದ್ದಾಗಿದೆ? How do you become much more bigger inside? ನೀವು ಒಳಗಡೆ ಇನ್ನು ಹೇಗೆ ಆ ಒಂದು ವಿಶಾಲವಾಗುವಂತದ್ದು? How do you have the divine nature inside? ಒಳಗಡೆ ಯಾವ ರೀತಿಯಲ್ಲಿ ಆ ಒಂದು ದೈವಿಕ ಸ್ವಭಾವ ಇರುವಂತದ್ದು? We meditated yesterday by people around us. People around us will make, God will use them to make you bigger. ನಿನ್ನೆ ದಿನದಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೆವು, ನಮ್ಮ ಸುತ್ತಲೂ ಇರತಕ್ಕಂತ ನಮ್ಮ ನೆರೆಯವರ ಮುಖಾಂತರವಾಗಿ ಹಾಗಾಗುವಂತೆ ಕರ್ತನು ಮಾಡುತ್ತಾನೆ. Through those people around us, He will give us, He will impart the divine nature. We saw that the neighbors gave silver and gold. ನಮ್ಮ ಸುತ್ತಲೂ ಇರುವಂತ ನೆರೆಯವರುಗಳ ಮುಖಾಂತರ ಆಗುವ ಹಾಗೆ ಕರ್ತನು ಆ ಬೆಳ್ಳಿ ಮತ್ತು ಬಂಗಾರ ಆ ಸಲಕರಣೆಗಳನ್ನ ಒದಗಿಸಿದನೆಂಬುದಾಗಿ If you read book of Ezra, first chapter, we meditated from that chapter. ಯೆಜ್ರನ ಪುಸ್ತಕ 1ನೇ ಅಧ್ಯಾಯದಲ್ಲಿ ನಿನ್ನೆ ದಿನದಲ್ಲಿ ನಾವು ಇದಕ್ಕೆ ಸಂಬಂಧಿಸಿದಂತೆ ನಾವು ಧ್ಯಾನಿಸಿಕೊಂಡೆವು. And then we connected to the life of Joseph. ಮತ್ತೆ ಅದನ್ನ ಯೋಸೇಫನ ಜೀವನಕ್ಕೆ ನಾವು ಅದನ್ನ ಸಂಪರ್ಕ ಮಾಡಿದೆವು. What happened to Joseph? ಯೋಸೇಫನಿಗೆ ಏನು ಸಂಭವಿಸಿತು? Through his brothers, ಆತನ ಸಹೋದರರ ಮುಖಾಂತರ he was sold ಆತನು ಮಾರಲ್ಪಟ್ಟನು, as a slave. ಗುಲಾಮನಾಗಿ ಮಾರಲ್ಪಟ್ಟನು. And through the people around him, ಮತ್ತು ಆತನ ಸುತ್ತಲಿರ್ತಕ್ಕಂಥ ಜನರುಗಳ ಮುಖಾಂತರ, first thing is through his brothers. ಆತನು First thing is through his brothers. ಆತನ ಸಹೋದರರ ಮುಖಾಂತರ ಮೊದಲನೆಯದಾಗಿ, Second, through the people around him. ಎರಡನೆಯದಾಗಿ ಆತನ ಸುತ್ತಲೂ ಇದ್ದಂತ ಜನರುಗಳ ಮುಖಾಂತರ Silver and gold came inside him. ಆತನ ಒಳಗಡೆ ಬೆಳ್ಳಿ ಮತ್ತು ಬಂಗಾರ ಬಂದವು. His nature changed. ಆತನ ಸ್ವಭಾವ ಬದಲಾಯಿತು. His nature became divine nature. ಆತನ ಸ್ವಭಾವವು ದೈವಿಕ ಸ್ವಭಾವವಾಗಿ So ಮಾರ್ಪಟ್ಟನು. when he became a divine person, ಯಾವಾಗ ಆತನು ದೈವಿಕ ಮನುಷ್ಯನಾಗಿ ಮಾರ್ಪಟ್ಟನು, what happened? ಏನಾಯಿತು? Only then ಆಗ ಮಾತ್ರವೇ he became next to the king. ಅರಸನಿಗೆ ನಂತರ ಸ್ಥಾನಕ್ಕೆ ಆತನು ಬಂದನು. Till then, ಅಲ್ಲಿಯವರೆಗೆ he was only a slave.
ಅಲ್ಲಿ ಆತನು ಕೇವಲ ಒಬ್ಬ He ಗುಲಾಮನಾಗಿದ್ದನು. was only a servant. ಆತನೊಬ್ಬ ಕೇವಲ He ಸೇವಕನಾಗಿದ್ದನು. was just doing simple work. ಆತನು ಸಾಧಾರಣ ಕೆಲಸಗಳನ್ನು ಮಾಡುತ್ತಾ He was an unknown person. ಆತನು ಗೊತ್ತಿಲ್ಲದೆ ಇರತಕ್ಕಂತ ಒಬ್ಬ Nobody ಮನುಷ್ಯನಾಗಿದ್ದನು. recognized him. ಯಾರು ಕೂಡ ಆತನನ್ನ He was in ಗುರುತಿಸುತ್ತಿರಲಿಲ್ಲ. the jail. ಆತನು ಸೆರೆಮನೆಯಲ್ಲಿದ್ದನು. 25 years. 25 ವರ್ಷಗಳ ಕಾಲ. 25 years it took for Joseph to come out of his old nature and to gain the divine nature. ತನ್ನ ಸ್ವಾಭಾವಿಕವಾಗಿರತಕ್ಕಂಥ ಸ್ವಭಾವದಿಂದ ಹೊರಗೆ ಬಂದು ದೈವಿಕ ಸ್ವಭಾವದಿಂದ ತುಂಬಲ್ಪಡಲಿಕ್ಕೆ ಯೋಸೇಫನಿಗೆ 25 ವರ್ಷಗಳು ಹಿಡಿಯಿತು ಪ್ರಿಯರೇ. 25 ವರ್ಷಗಳ ಕಾಲ. 25 years, Bible says in Psalms that the word of God tested him with chains. ಕೀರ್ತನೆಗಳಲ್ಲಿ ಹೀಗೆ ಬರೆದಿದೆ ಪ್ರಿಯರೇ, ವಚನ ಹೇಳುತ್ತದೆ ಯೋಸೇಫನು 25 ವರ್ಷಗಳ ಪರ್ಯಂತರ ಕಾಲ ದೇವರ ವಾಕ್ಯದಿಂದ ಪರಿಶೋಧಿತನಾದನು. He was tested. ಆತನು ಪರೀಕ್ಷಿಸಲ್ಪಟ್ಟನು. Only after he gained the divine nature, ದೈವಿಕ ಸ್ವಭಾವವು ಕೊಡಲ್ಪಟ್ಟ ನಂತರ he was given the authority and the power. ಆತನಿಗೆ ಅಧಿಕಾರವು ಆಳ್ವಿಕೆಯು ಕೊಡಲ್ಪಟ್ಟಿತು. How many believe that we are called to be kings and priests? ನೀವು ಎಷ್ಟು ಜನ ನಂಬುತ್ತೀರಿ ನಾವು ಯಾಜಕರುಗಳಾಗಿ ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ, ಯಾಜಕರುಗಳಾಗಿ ಕರೆಯಲ್ಪಟ್ಟಿದ್ದೇವೆ? Right? Peter says that. ಪೇತ್ರನು ಅದನ್ನು ಹೇಳುತ್ತಾನಲ್ಲವಾ, We are called to be kings and priests. ನಾವು ಪವಿತ್ರ ಯಾಜಕ ವರ್ಗವು ರಾಜವಂಶಸ್ಥರು ಆಗಿದ್ದೇವೆಂದು. Priesthood talks about the holiness. ಯಾಜಕನು ಪವಿತ್ರತೆಯನ್ನು ಕುರಿತು ಮಾತಾಡುವಂತಹ. Kingship gives authority and power. ರಾಜವಂಶಸ್ಥರು ಎಂಬುದಾಗಿ ಹೇಳತಕ್ಕಂಥದ್ದು ಅದು ಅಧಿಕಾರವನ್ನ ಬಲವನ್ನು ಸೂಚಿಸತಕ್ಕಂಥದ್ದು. We are all called to kings and priests. ನಾವೆಲ್ಲರೂ ಕೂಡ ಯಾಜಕ ವರ್ಗಕ್ಕೆ ರಾಜವಂಶಸ್ಥರಾಗಿರಲಿಕ್ಕೆ ಕರೆಯಲ್ಪಟ್ಟದ್ದು. Ladies, queens and priests. ಸ್ತ್ರೀಯರುಗಳು ಯಾಜಕರಿಗಳಾಗಿ ಮತ್ತು ರಾಣಿಯರುಗಳಾಗಿರುವಂತವರುಗಳು. So we are called to be that way. ಆ ಮಾರ್ಗಕ್ಕೋಸ್ಕರ ನಾವು ಕರೆಯಲ್ಪಟ್ಟಂತವರಾಗಿದ್ದೇವೆ. But do we have that nature to become a king and a priest? ಅಂತ ಒಂದು ಸ್ವಭಾವ ನಮ್ಮೊಳಗಡೆ ಯಾಜಕರು ಮತ್ತು ರಾಜವಂಶಸ್ಥರಾಗಿರಲಿಕ್ಕೆ ನಮ್ಮ ಸ್ವಭಾವ ಆಗಿದೆಯಾ? Today, ಇವತ್ತು if that authority and power is given to one of you, ನಿಮ್ಮಲ್ಲಿ ಯಾರೋ ಒಬ್ಬರಿಗೆ ಆ ಒಂದು ಅಧಿಕಾರವು ಕೊಡಲ್ಪಡುವುದಾದರೆ can you handle it? ನೀವು ಅದನ್ನು ನಿಭಾಯಿಸಲಿಕ್ಕೆ ಆಗ್ತದಾ? We cannot. ಇಲ್ಲ, ನಮ್ಮಿಂದ We ಆಗುವುದಿಲ್ಲ. will misuse it. ಯಾಕಂದ್ರೆ ನಾವು ಅದನ್ನು ದುರುಪಯೋಗ ಪಡಿಸಿಕೊಳ್ತೇವೆ. Samson misused it. ಸಂಸೋನನು ಅದನ್ನ ದುರುಪಯೋಗ ಪಡಿಸಿಕೊಂಡ. What power? ಎಂತಹ ಶಕ್ತಿ! What power? ಎಂತಹ ಶಕ್ತಿ! One person can kill 300 people. ಒಬ್ಬ ವ್ಯಕ್ತಿ 300 ಜನರುಗಳನ್ನ ಸಾಯಿಸ್ತಾ What ಇದ್ದಾನೆ. anointing? ಎಂತಹ ಅಭಿಷೇಕ! Did he handle it correctly? ಆತನದನ್ನ ಸರಿಯಾಗಿ ನಿಭಾಯಿಸಿದನ? He did not handle it correctly. ಇಲ್ಲ, ಆತನದನ್ನು ಸರಿಯಾಗಿ ನಿಭಾಯಿಸಲಿಲ್ಲ. Why? ಯಾಕೆ? ಯಾಕೆ? His nature was not changed. ಯಾಕಂದ್ರೆ ಆತನ ಸ್ವಭಾವ ಬದಲಾಗಿರಲಿಲ್ಲ. There was no new divine nature inside him. ಯಾಕಂದ್ರೆ ಆತನ ಒಳಗಡೆ ದೈವಿಕ ಸ್ವಭಾವ ಎಂಬತಕ್ಕಂಥದ್ದು ಇರಲಿಲ್ಲ. What he said? Whenever Philistines came to attack, ಯಾವಾಗ ಫಿಲಿಸ್ಟಿಯರು ದಾಳಿ ಮಾಡಲಿಕ್ಕೆ ಬರ್ತಾರೋ, I will get up. ನಾನು ಎದ್ದೇಳ್ತೇನೆ, I will kill them. ನಾನು ಅವರನ್ನ ಕೊಂದಾಕ್ತೇನೆ. How much of I? ಎಷ್ಟು ನಾನು ಎಂಬತಕ್ಕಂಥದ್ದು Pride. ಹೆಮ್ಮೆ. Pride has nothing to do with divine nature. ದೈವಿಕ ಸ್ವಭಾವದಲ್ಲಿ ಗರ್ವಕ್ಕೆ ಮಾಡಲಿಕ್ಕೆ ಏನೂ ಇಲ್ಲ. Cannot happen. Both cannot go together. ಎರಡು ಒಟ್ಟಾಗಿ ಸೇರಿ ಹೋಗಲಿಕ್ಕೆ ಸಾಧ್ಯವಿಲ್ಲ. Bible says God opposes the proud. ಯಾಕೆಂಬುದಾಗಿ ಹೇಳಿದ್ರೆ ದೇವರು ಹೇಳ್ತಾರೆ ಗರ್ವವುಳ್ಳವರನ್ನ ಕರ್ತನು ಎದುರಿಸ್ತಾನೆ ಎಂಬುದಾಗಿ. Bible says that. ಸತ್ಯವೇದ ಅದನ್ನು ಹೇಳ್ತಾ ಇದೆ. God opposes the proud. ಹೆಮ್ಮೆ ಉಳ್ಳಂತವರುಗಳನ್ನ ಕರ್ತನು ತಿರಸ್ಕರಿಸ್ತಾನೆ, ಎದುರಿಸ್ತಾನೆ You know ಎಂಬುದು. what it means? ಅದರ ಅರ್ಥ ಏನು ಗೊತ್ತಾ? God comes directly against the person who is proud. ಯಾವ ವ್ಯಕ್ತಿ ಹೆಮ್ಮೆ ಗರ್ವವುಳ್ಳವನಾಗಿರ್ತಾನೋ ನೇರವಾಗಿ ದೇವರು ಆತನಿಗೆ ವಿರುದ್ಧವಾಗಿ ಬರುತ್ತಾನೆ. God himself comes. He does not send angels. ದೇವರು ಯಾವ ದೂತರುಗಳನ್ನೇನು ಕಳಿಸುವುದಿಲ್ಲ, ಆತನೇ ನೇರವಾಗಿ ಬರುತ್ತಾನೆ. He does not send anybody else. ಬೇರೆ ಯಾರನ್ನು ಇತರನ್ನ ಆತನು ಕಳಿಸೋದಿಲ್ಲ. He himself comes and opposes the person who is proud. ಯಾವ ವ್ಯಕ್ತಿಗೆ ಗರ್ವ ಹೆಮ್ಮೆ ಎಂಬತಕ್ಕಂಥದ್ದಿರ್ತದೋ ಕರ್ತನೆ ನೇರವಾಗಿ ಬಂದು ಆ ವ್ಯಕ್ತಿಯನ್ನು ಎದುರಿಸ್ತಾನೆ. Do you have pride? ನಿಮ್ಮಲ್ಲಿ ಆ ಹೆಮ್ಮೆ ಗರ್ವ ಎಂಬತಕ್ಕಂಥದ್ದು ಇದೆಯಾ? I'm waiting. I'm looking at your faces. ನಾನು ಕಾಯ್ತಾ ನಿಮ್ಮ ಮುಖಗಳನ್ನು ನೋಡ್ತಾ ಇದ್ದೇನೆ.
You may be a simple person. ಈ ಒಬ್ಬ ಸಾಧಾರಣ ವ್ಯಕ್ತಿ ಆಗಿರಬಹುದು. You know, your salary must be 3,000 rupees. ಒಂದು ವೇಳೆ ನಿಮ್ಮ ಸಂಬಳ 3,000 ಆಗಿರಬಹುದು. You have only 5 pairs of clothes. ಒಂದು ವೇಳೆ ಒಂದು 5 ಜೊತೆ ಮಾತ್ರ ಬಟ್ಟೆಗಳು ನಿಮಗೆ You ಇರಬಹುದು. stay in a small house, one room house. ಒಂದು ಕೋಣೆ ಇರತಕ್ಕಂತ ಒಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಾ ಇರಬಹುದು. You don't have even a vehicle. ಒಂದು ವಾಹನ ಸಹ ನಿಮ್ಮ ಬಳಿಯಲ್ಲಿ ಇಲ್ಲದೆ You ಇರಬಹುದು. have only one pair of footwear. ಒಂದೇ ಒಂದು ಜೊತೆ ಪಾದರಕ್ಷೆ ನಿಮಗೆ ಇರಬಹುದು. You fast and pray every day. ನೀವು ದಿನನಿತ್ಯ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ, You meditate on the word of God every day. ದಿನನಿತ್ಯ ವಾಕ್ಯವನ್ನು ಓದಿ ಧ್ಯಾನಿಸಬಹುದು. You may have all of this. ಈ ಎಲ್ಲವೂ ಕೂಡ ನಿಮಗೆ ಇರಬಹುದು. From outside, people say, "What? This person so simple." ನೀವು ಜನರುಗಳು ಹೊರಗಿನಿಂದ ನೋಡಿ ಹೇಳ್ಬೋದು, ಏನ್ ಈ ವ್ಯಕ್ತಿ ಸಾಧಾರಣವಾಗಿ Oh, ಎಂಬುದಾಗಿ. so nice person. ಓ, ತುಂಬಾ ಒಳ್ಳೆಯ ವ್ಯಕ್ತಿ. That nice, somebody saying that nice person itself is enough. ಒಳ್ಳೆಯ ವ್ಯಕ್ತಿ ಎಂಬುದಾಗಿ ಹೇಳುವಂತದ್ದೇ ಸಾಕು. That's all. ಅಷ್ಟೇ. Suddenly something will rise inside. ಏನೋ ಒಂದು ಒಳಗಡೆಯಿಂದ ಮೇಲೆ ಏರಿ ಬರ್ತದೆ. These people are calling me nice. ಯಾವಾಗ ಜನರುಗಳು ನಿಮ್ಮನ್ನು ಒಳ್ಳೆಯವ, Oh, these people are calling me nice. ಓ, ಈ ಜನರುಗಳು ನನ್ನನ್ನು ಒಳ್ಳೆಯವನೆಂದು ಕರೀತಾ ಇದ್ದಾರೆ. Right. ಹೆಮ್ಮೆ. You don't need to live in one big bungalow, have lots of cars to have proud. ಯಾವುದೋ ಒಂದು ದೊಡ್ಡ ಬಂಗಲೆ ಐಷಾರಾಮಿ ಕಾರ್ ಇದ್ದರೆ ಮಾತ್ರ ಗರ್ವ ಹೆಮ್ಮೆ ಇರ್ತದೆ ಎಂಬುದಾಗಿ ಅಲ್ಲ. Pride can come into any heart. ಗರ್ವ ಹೆಮ್ಮೆ ಎಂಬತಕ್ಕಂಥದ್ದು ಯಾರ ಹೃದಯದಲ್ಲಿ ಬೇಕಾದರೂ ಬರಬಹುದು. It can come in any heart. ಯಾವ ಹೃದಯಕ್ಕೆ ಬೇಕಾದರೂ ಅದು ಬರಬಹುದು. Sunday morning service. ಭಾನುವಾರ ಬೆಳಗಿನ ಆರಾಧನೆ. I have to go and worship. ನಾನು ಹೋಗಿ ಆರಾಧಿಸಬೇಕು. Husband is saying, "Please cook some breakfast and go." ಗಂಡನ್ ಹೇಳ್ತಾನೆ, ಏನಾದ್ರೂ ಅಡಿಗೆ ಮಾಡಿ ನಂತರ ಹೋಗು. I am going to church. What are you asking me? ನಾನು ಆಲಯಕ್ಕೆ ಹೋಗ್ತಾ ಇದ್ದೆ, ನೀನು ಏನ್ ಕೇಳ್ತಾ ಇದೀಯಾ? I have no time for all this. ಇದೆಲ್ಲ ಮಾಡ್ಲಿಕ್ಕೆ ನನಗೆ ಸಮಯ ಇಲ್ಲ. God is waiting for me. ದೇವರು ನನಗೋಸ್ಕರ ಕಾಯ್ತಾ ಇದ್ದಾನೆ. Young people, ಯವನಸ್ಥರೇ, mommy will say, "Go buy milk and come." ಅಮ್ಮ ಹೇಳ್ತಾರೆ, ಹೋಗಿ ಹಾಲನ್ನು ತೆಗೆದುಕೊಂಡು ಬಾ. I am in the worship team. What are you asking me? ಅಮ್ಮ, ನಾನು ಆರಾಧನೆ ತಂಡದಲ್ಲಿದ್ದೇನೆ, ನೀನು ಏನನ್ನು ಕೇಳ್ತಾ ಇದ್ದೀಯಾ? You don't know how people look at me in the church. ನಿನಗೆ ಗೊತ್ತಾ ಜನರು ಆಲಯದಲ್ಲಿ ನನ್ನನ್ನು ಹೆಂಗ ನೋಡ್ತಾರೆ ಅಂತೇಳಿ? You asking me to buy milk? ನೀನು ನನ್ನನ್ನು ಹಾಲು ತಗೊಂಡ್ಕೊಂಡು ಬಾ ಅಂತೇಳಿ ಹೇಳ್ತಾ ಇದೀಯಾ? I don't have time. ನನಗೆ ಸಮಯ ಇಲ್ಲ. I am giving you simple live examples which happens in our house every day. ನಮ್ಮ ಮನೆಗಳಲ್ಲಿ ಸಂಭವಿಸತಕ್ಕಂತ ಒಂದು ಚಿಕ್ಕ ಜೀವಂತ ಉದಾಹರಣೆ ನಾನು ಕೊಡ್ತಾ ಇದ್ದೇನೆ. For everything you have to be humble. ಪ್ರತಿಯೊಂದಕ್ಕೂ ಕೂಡ ನೀವು ತಗ್ಗಿದವರಾಗಿ ದೀನರಾಗಿರಬೇಕು. I'll give you another example. ನಾನು ಇನ್ನೊಂದು ಉದಾಹರಣೆ ನಿಮಗೆ ಕೊಡ ಬಯಸ್ತೇನೆ. Today morning, ಇವತ್ತಿನ ಬೆಳಗ್ಗೆ I wanted tea. ನನಗೆ ಚಾ ಬೇಕಾಗಿತ್ತು. Brother made tea for me. ಸಹೋದರ ನನಗೆ ಟೀ ಮಾಡಿ ಕೊಟ್ಟರು. He doesn't need to do it. ಆತನ ಅದನ್ನ ಮಾಡಬೇಕಾಗಿದ್ದಿಲ್ಲ. But he made for me. ಆದ್ರೆ ಅವರು ಯಾಕೆ ಅದನ್ನ ಮಾಡಿಕೊಟ್ರು? ನನಗೋಸ್ಕರ ಯಾಕೆ ಅದನ್ನ ಮಾಡಿಕೊಟ್ರು? Simple service. ಸಾಧಾರಣವಾಗಿರ್ತಕ್ಕಂಥದ್ದು ಅದು ಸೇವೆ. I am also equal to you in translation. I put him on the spot. I am also equal to you. ನಾನು ನಿನಗೆ ಸಮನಾಗಿದ್ದೇನೆ. Why are you asking me to make tea? ಇದನ್ನ ಯಾಕೆ ನೀನು ನನಗೆ ಮಾಡ್ಲಿಕ್ಕೆ ಹೇಳ್ತಾ You must ಇದ್ದೀಯ? make it yourself and make for me also. ನಿನಗೋಸ್ಕರ ನೀನ್ ಮಾಡೋಕ್ಕಾಗಿ ನನಗೂ ಕೂಡ ಮಾಡ್ಕೊಡು. When you go home, you make for yourself, no? ನೀವ್ ಯಾವಾಗ ನೀವು ಮನೆಗೆ ಹೋಗಿ ನಿಮಗೋಸ್ಕರ ಮಾಡ್ಕೊಳ್ತೀರಲ್ವಾ? You do it for me also here. ನೀನ್ ಇಲ್ಲಿ ಕೂಡ ನನಗೋಸ್ಕರ ಮಾಡ್ಕೊಡು. I'm giving you simple live examples. You see how pride just comes like this. ಒಂದು ಚಿಕ್ಕ ಉದಾಹರಣೆಯಿಂದ ನಿಮಗೆ ನಾನು ಹೇಳ್ತಾ ಇದ್ದೇನೆ, ನೋಡಿ ಹೆಮ್ಮೆ ಎಂಬತಕ್ಕಂಥದ್ದು ಹೇಗೆ ಎದ್ದೇಳ್ತದೆ. In our office, in our workplace, in our business,
ನಮ್ಮ ಕಚೇರಿ, ನಮ್ಮ ವ್ಯಾಪಾರದ ಸ್ಥಳಗಳಲ್ಲಿ Somebody will ask you to do something. You will say, no, why should I do this? ಯಾರು ನಿಮಗೆ ಏನು ಇಂಥದ್ದು ಮಾಡಿರುವುದಾಗ ಹೇಳ್ತಾರೆ, ಇಲ್ಲಲ್ಲ ನಾನು ಯಾಕೆ ಮಾಡಲಿಲ್ಲ, Why should I? ನಾನು ಯಾಕೆ ಮಾಡಬೇಕು, You don't know who I am. ನಿಮಗೆ ಗೊತ್ತಿಲ್ಲ ನಾನು ಯಾರು. I'm called to be kings and priests. ಓ, ನಾನು ಯಾಜಕ ವರ್ಗವಾಗಿ, ಪವಿತ್ರ ಯಾಜಕ ವರ್ಗವಾಗಿ ರಾಜವಂಶಸ್ಥನಾಗಿರ್ಲಿಕ್ಕೆ ಕರೆಯಲ್ಪಟ್ಟವನು. Spiritual pride. ಆತ್ಮಿಕ ಹೆಮ್ಮೆ. No, pride is directly against God. ಇಲ್ಲ ಇಲ್ಲ ಪ್ರಿಯರೇ, ಹೆಮ್ಮೆ ಎಂಬತಕ್ಕಂಥದ್ದು ದೇವರಿಗೆ ನೇರವಾಗಿ ವಿರುದ್ಧವಾಗಿರ್ತಕ್ಕಂಥ ಸಂಗತಿ. I don't know why the Lord is asking me to dwell on this subject very specifically today morning. ಇವತ್ತಿನ ಬೆಳಗಿನ ವೇಳೆಯಲ್ಲಿ ನಿಖರವಾಗಿ ಈ ಒಂದು ವಿಷಯದಲ್ಲಿ ಮಾತನಾಡಲಿಕ್ಕೆ ದೇವರು ಯಾಕೆ ಹೇಳ್ತಾ ಇದ್ದಾರೆ ನನಗೆ ತಿಳಿದಿಲ್ಲ. Do you know it is a spirit? ನಿಮಗೆ ಗೊತ್ತಿದೆಯಾ, ಇದು ಒಂದು ಆತ್ಮ. It is a spirit. ಇದು ಒಂದು ಆತ್ಮ. Pride is a spirit. ಹೆಮ್ಮೆ ಎಂಬತಕ್ಕಂಥದ್ದು ಒಂದು ಆತ್ಮ. Today morning God has decided He will cast out pride spirit. ಇವತ್ತಿನ ಬೆಳಗಿನ ವೇಳೆಯಲ್ಲಿ ಕರ್ತನು ನಿರ್ಧರಿಸಿದ್ದಾನೆ ನಮ್ಮೊಳಗಡೆಯಿಂದ ಆ ಹೆಮ್ಮೆ ಎಂಬತಕ್ಕಂಥ ದುರಾತ್ಮವನ್ನು ತೆಗೆದುಹಾಕಲಿಕ್ಕೋಸ್ಕರ. Amen. ಆಮೆನ್. Spirit of pride will leave you this morning. ಹೆಮ್ಮೆಯ ಒಂದು ದುರಾತ್ಮ ಇವತ್ತಿನ ಬೆಳಗಿನ ವೇಳೆಯಲ್ಲಿ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದೆ. Look at Balaam. ಬಿಳಾಮನ ಕಡೆಗೆ ನೀವು ನೋಡಿ. Look at Balaam. ಬಿಳಾಮನ ಕಡೆಗೆ ನೋಡಿ. We all know about Balaam. ಬಿಳಾಮನ ಕುರಿತು ನಮಗೆಲ್ಲ ತಿಳಿದಿದೆ. Who is he? ಆತನು ಯಾರಾಗಿದ್ದನು? He's a prophet of God. ಆತನು ದೇವರ ಒಬ್ಬ ಪ್ರವಾದಿಯಾಗಿದ್ದನು. Heavens were open over him all the time. ಆತನ ಮೇಲೆ ಯಾವಾಗಲೂ ಪರಲೋಕವು ತೆರೆಯಲ್ಪಡುತ್ತಿತ್ತು. His spiritual eyes was open all the time. ಯಾವಾಗಲೂ ಆತನ ಆತ್ಮಿಕ ಕಣ್ಣುಗಳು ತೆರೆದಿರುತ್ತಿದ್ದವು. Now king comes. ಈಗ ಅಲ್ಲಿ ಒಬ್ಬ ರಾಜನು ಬರುತ್ತಿದ್ದಾನೆ. King Balak comes. ಬಾಲಾಕನೆಂಬತಕ್ಕಂಥ ರಾಜನು ಬರುತ್ತಿದ್ದಾನೆ. And he says, ಅವನು ಹೇಳ್ತಾ ಇದ್ದಾನೆ, call Balaam. ಓ ಬಿಳಾಮನನ್ನ ಕರೆಯಿರಿ. Ask him to come and curse these people. ಬಂದು ಈ ಜನರುಗಳನ್ನ ಶಪಿಸಲಿಕ್ಕೆ ಹೇಳ್ರಿ. Remember one thing. ಒಂದನ್ನ ನೆನಪಿಟ್ಟುಕೊಳ್ಳಿ, God gives you a gift not to curse anybody. ದೇವರು ನಿಮಗೆ ಕೊಡುವಂತ ವರಗಳಿಗೆ ಯಾರನ್ನು ಶಪಿಸಲಿಕ್ಕೋಸ್ಕರವಲ್ಲ. Especially prophetic anointing is not to curse anybody. ವಿಶೇಷವಾಗಿ ಪ್ರವಾದನೆಯ ಒಂದು ವರವು ಇತರರನ್ನ ಶಪಿಸಲಿಕ್ಕೋಸ್ಕರ ಅಲ್ಲ. It is only to bless and edify people. ಅದು ಶುದ್ಧೀಕರಣ ಮಾಡಲಿಕ್ಕೆ ಮತ್ತು ಜನರುಗಳನ್ನ ಆಶೀರ್ವದಿಸಲಿಕ್ಕೆ ಮಾತ್ರ. And it is to correct people. ಅದನ್ನ ಜನರನ್ನು ಕ್ರಮಪಡಿಸಲಿಕ್ಕೆ ಮಾತ್ರ. It is for people's directions to be changed. ಜನರುಗಳ ಆ ಒಂದು ದಿಕ್ಕು ಬದಲಾಯಿಸಲಿಕ್ಕೋಸ್ಕರ ಮಾತ್ರ. For nations, ರಾಷ್ಟ್ರಗಳಿಗೆ, for churches, ಸಭೆಗಳಿಗೆ, not to curse anybody. ಯಾರನ್ನು ಕೂಡ ಶಪಿಸಲಿಕ್ಕೋಸ್ಕರ ಅಲ್ಲ. When king called him first time, ಯಾವಾಗ ಅರಸನು ಮೊದಲು ಅವನನ್ನು ಕರೆದನು, he should have said, sorry king, I am not anointed to curse. ಇಲ್ಲ ಕ್ಷಮಿಸು ರಾಜನೇ, ನಾನು ಜನರುಗಳನ್ನ ಶಪಿಸಲಿಕ್ಕೋಸ್ಕರ ಕರೆಯಲ್ಪಟ್ಟಂತವನಲ್ಲ. He did not do that. ಆತನ ಅದನ್ನು ಮಾಡಲಿಲ್ಲ. What he did? ಆದ್ರೆ ಆತನೇನ್ ಮಾಡದ? He went to God. ದೇವರ ಬಳಿ ಹೋದ. Said, Lord, if this man is calling me, can I go? ದೇವರೇ, ಈ ಮನುಷ್ಯನ ನನ್ನ ಕರೀತಾ ಇದ್ದಾನೆ, ನಾನು ಹೋಗಲ್ಲ. God said, don't go. ದೇವರು ಹೇಳಿದ್ರು ಹೋಗಬೇಡ. Correct? ಸರಿಯಲ್ಲವಾ? God said, don't go. ದೇವರು ಹೇಳಿದ್ರು ಹೋಗಬೇಡ. Then what happened? ನಂತರ ಏನಾಯ್ತು? Again, another big contingent, another senior people are coming to ask him from the king. ಮತ್ತೆ ದೊಡ್ಡ ಹಿರಿಯ ವ್ಯಕ್ತಿಗಳು ಆತನ ಬಳಿ ಬಂದು ಕೇಳ್ತಾ ಇದ್ದಾರೆ. More gifts. ಇನ್ನೂ ಹೆಚ್ಚಿನ ಉಡುಗೊರೆಗಳು, More money. ಇನ್ನು ಹೆಚ್ಚಿನ ಹಣದೊಂದಿಗೆ. Come and curse these people. ಬಾ ಬಾ ಬಾ, ಬಂದು ಈ ಜನರುಗಳ ನೀನು ಶಪಿಸು. So second time what he does? ಎರಡನೇ ಸಾರ್ತಿ ಆತನ ಏನ್ ಮಾಡದ? Balaam says, okay, wait, I will go inquire of the God again. ಸ್ವಲ್ಪ ತಾಳಿರಿ, ನಾನು ಹೋಗಿ ದೇವರ ಬಳಿಯಲ್ಲಿ ಮತ್ತೆ ಕೇಳ್ತೇನೆ ಎಂಬುದಾಗಿ ಹೇಳಿ ಬಿಳಾಮನ್ ಹೇಳಿದನು. If God tells once, ದೇವರು ಒಂದು ಸಾರ್ತಿ ಹೇಳಿದರೆ it is finished. ಅದು ಮುಗಿಯಿತು. Correct? ಸರಿಯಲ್ಲವಾ? How can he go and ask him again, ask God again? ಮತ್ತೆ ಹೋಗಿ ಅವನು ಹೇಗೆ ದೇವರ ಬಳಿಯಲ್ಲಿ ಕೇಳಬಹುದು? So what was he trying to do? ಆತನು ಏನನ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ? What is he trying to do? ಆತನು ಏನನ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ? Two things. ಎರಡು ಸಂಗತಿಗಳು.
He's trying to please these people. ಈ ಜನರುಗಳನ್ನ ಮೆಚ್ಚಿಸಲಿಕ್ಕೆ ನೋಡ್ತಾ ಇದ್ದಾನೆ. And he's also telling them indirectly, I will talk to God. ಮತ್ತು ಹಿಂದೆ ಆತನು ಹೇಳ್ತಾ ಇದ್ದೇನೆ, ನೇರವಾಗಲ್ಲ ಪರೋಕ್ಷವಾಗಿ ಆತನು ಹೇಳ್ತಾ ಇದ್ದೇನೆ, ನಾನು ದೇವರ ಬಳಿಯಲ್ಲಿ ಮಾತಾಡ್ತೇನೆ. I will talk to God. ನಾನು ದೇವರ ಬಳಿಯಲ್ಲಿ ಮಾತಾಡ್ತೇನೆ. Right. ಹೆಮ್ಮೆ. Wait here, I will talk to God. ಕಾಯಿರಿ, ನಾನು ದೇವರ ಬಳಿಯಲ್ಲಿ ಮಾತಾಡ್ತೇನೆ. Wait tonight. ರಾತ್ರಿ ಕಾಯಿರಿ. Wait tonight, I will ask God. ರಾತ್ರಿ ಒಂದು ರಾತ್ರಿ ಕಾಯಿರಿ, ನಾನು ದೇವರ ಬಳಿಯಲ್ಲಿ ಮಾತಾಡ್ತೇನೆ. God told once. ದೇವರಿಗಾಗಲೇ ಮೊದಲು ಹೇಳಿದ್ದಾರೆ, Don't go. ಹೋಗಬೇಡ ಎಂಬುದಾಗಿ. That's all. Matter finished. ಅಷ್ಟೇ, ಅದು ಮುಗಿದೋಯಿತು. Turn your Bibles to Numbers. ನಿಮ್ಮ ಸತ್ಯವೇದಗಳನ್ನ ಅರಣ್ಯಕಾಂಡದ ಪುಸ್ತಕದ ಕಡೆಗೆ ತಿರುಗಿಸಿಕೊಳ್ಳಿ. Read Numbers 22:12 onwards. ಅರಣ್ಯಕಾಂಡದ ಪುಸ್ತಕ 22ನೇ ಅಧ್ಯಾಯ 12ನೇ ವಚನದಿಂದ ಕೆಲ ವಚನಗಳನ್ನು ಓದಿಕೊಳ್ಳೋಣ. ಅದಕ್ಕೆ ದೇವರು, ನೀನು ಅವರ ಜೊತೆಯಲ್ಲಿ ಹೋಗಬಾರದು, ಆ ಜನಾಂಗದವರು ನನ್ನ ಆಶೀರ್ವಾದವನ್ನು ಹೊಂದಿದವರು, ಅವರನ್ನು ಶಪಿಸಬಾರದು ಎಂದು ಹೇಳಿದರು. ಬೆಳಿಗ್ಗೆ ಬಿಳಾಮನು ಬಾಲಕನ ಪ್ರಧಾನರಿಗೆ, ನಾನು ನಿಮ್ಮ ಜೊತೆಯಲ್ಲಿ ಬರುವುದಕ್ಕೆ ಯೆಹೋವನ ಅಪ್ಪಣೆ ಇಲ್ಲ, ನೀವು ನಿಮ್ಮ ದೇಶಕ್ಕೆ ಹೋಗಿರಿ ಎಂದು ಹೇಳಲಾಗಿ, ಮೋವಾಬ್ಯರು ಪ್ರಧಾನರು ಹೊರಟು ಬಾಲಾಕನ ಬಳಿಗೆ ಬಂದು, ಬಿಳಾಮನು ಬರಲೊಲ್ಲನು ಎಂದು ತಿಳಿಸಿದರು. ಆದರೆ ಬಾಲಾಕನು ಅವರಿಗಿಂತಲೂ ಘನವಂತರಾದ ಹೆಚ್ಚು ಮಂದಿ ಪ್ರಧಾನರನ್ನು ಕಳುಹಿಸಿದನು. ಇವರು ಬಿಳಾಮನ ಬಳಿಗೆ ಬಂದು ಅವನಿಗೆ, ನೀನು ದಯಮಾಡಿ ನನ್ನ ಬಳಿಗೆ ಬರುವುದಕ್ಕೆ ಯಾವ ಅಡ್ಡಿಯನ್ನು ಹೇಳಬೇಡ, ನಾನು ನಿನ್ನನ್ನು ಬಹಳವಾಗಿ ಘನಪಡಿಸುವೆನು, ನೀನು ಏನು ಹೇಳಿದರೂ ಅದನ್ನು ಮಾಡುತ್ತೇನೆ, ನೀನು ಅಗತ್ಯವಾಗಿ ಬಂದು ಈ ಜನರನ್ನು ನನಗೋಸ್ಕರ ಶಪಿಸಬೇಕೆಂದು ಚಿಪ್ಪೋರನ ಮಗನಾದ ಬಾಲಾಕನು ಹೇಳುತ್ತಾನೆಂದು ತಿಳಿಸಿದರು. Wait a minute. ಒಂದು ನಿಮಿಷ ತಾಳಿ. Can you read that verse one more time? The last verse you read. ನೀವು ಓದಿದ ಒಂದು ಕಡೆ ವಚನವನ್ನ ಇನ್ನೊಂದು ಸಾತಿ This is the ಓದಬಹುದು. message from King Balak to Balaam. ಇದು ಅರಸನಾಗಿರ್ತಕ್ಕಂಥ ಬಾಲಾಕನ ಮುಖಾಂತರ ಬಿಳಾಮನಿಗೆ ಕೊಡಲ್ಪಟ್ಟಂತ ಸಂದೇಶ. ನಾನು ನಿನ್ನನ್ನು ಬಹಳವಾಗಿ ಘನಪಡಿಸುವೆನು. First thing, ಬಹಳವಾಗಿ ಘನಪಡಿಸುವೆನು. ಮೊದಲನೇ ಸಂಗತಿ, ನಾನು ನಿನ್ನನ್ನು ಬಹಳವಾಗಿ ಘನಪಡಿಸುವೆನು. Second, ನೀನು ಏನು ಹೇಳಿದರೂ ಅದನ್ನು ಮಾಡುತ್ತೇನೆ. King is telling, if you ask me anything, I will do. ನೀನು ಅರಸನ ಹೇಳ್ತಾ ಇದ್ದಾನೆ, ನೀನು ಏನು ಹೇಳಿದ್ರು ನಾನು ಮಾಡ್ತೇನೆ. Who is telling that? ಯಾರು ಹೇಳ್ತಾ ಇದ್ದಾರೆ ಅದನ್ನ? King is telling that. ಅರಸನು ಹೇಳ್ತಿರ್ತಕ್ಕಂಥ. Imagine a country's king coming and telling you, I will do whatever you tell me to do. ಅವ ದೇಶದ ಒಂದು ರಾಜನು ಹೇಳ್ತಾ ಇರ್ತಕ್ಕಂಥದ್ದು ನೆನೆಸಿ ನೋಡಿ, ನೀನು ಏನು ಹೇಳ್ತೀಯೋ ನಾನು ಅದನ್ನ ಮಾಡ್ತೇನೆ. Pride will not come or not. Pride will come or not. ಹೆಮ್ಮೆ ಬರ್ತದ ಇಲ್ವಾ? Sister, read that one more time. ಸಹೋದರಿ, ಇನ್ನೊಂದು ಸಾರ್ತಿ ಅದನ್ನು ಓದಿ. ನಾನು ನಿನ್ನನ್ನು ಬಹಳವಾಗಿ ಘನಪಡಿಸುವೆನು. I will honor you more. ನಾನು ನಿನ್ನನ್ನು ಬಹಳವಾಗಿ ಘನಪಡಿಸ್ತೇನೆ. ನೀನು ಏನು ಹೇಳಿದರೂ ಅದನ್ನು ಮಾಡುತ್ತೇನೆ. Whatever you tell, I will do. ನೀನೇನು ಹೇಳಿದ್ರು ಕೂಡ ನಾನು ಮಾಡ್ತೇನೆ. ನೀನು ಅಗತ್ಯವಾಗಿ ಬಂದು ಈ ಜನವನ್ನು ನನಗೋಸ್ಕರ ಶಪಿಸಬೇಕೆಂದು ಚಿಪ್ಪೋರನ ಮಗನಾದ ಬಾಲಾಕನು ಹೇಳುತ್ತಾನೆಂದು ತಿಳಿಸಿದರು. ಅದಕ್ಕೆ ಬಿಳಾಮನು ಬಾಲಾಕನು ತನ್ನ ಮನೆ ತುಂಬವಷ್ಟು ಬೆಳ್ಳಿ ಬಂಗಾರ ಕೊಟ್ಟರು, ನಾನು ನನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಮೀರಿ ಸಣ್ಣ ಕೆಲಸವನ್ನಾಗಲಿ ದೊಡ್ಡ ಕೆಲಸವನ್ನಾಗಲಿ ಮಾಡಲಾರೆನು. Okay, now wait. ಈಗ You give me a house full of gold, I cannot come. ಮನೆ ತುಂಬಷ್ಟು ಬಂಗಾರ ಕೊಟ್ಟರು ಕೂಡ ನಾನು ಬರಲ್ಲ. Okay? ಸರಿನಾ? Correct? ಸರಿ ಅಲ್ಲವಾ? You give me house full of gold and silver, I cannot come. ಮನೆ Because God has ತುಂಬಷ್ಟು told. ಬೆಳ್ಳಿ ಬಂಗಾರ ಕೊಟ್ಟರು ನಾನು ಬರೋದಿಲ್ಲ. God has told. ದೇವರ ಹೇಳಾಗಿದೆ. Correct? ಸರಿ ಅಲ್ಲವಾ? He should have finished the conversation there. ಅಲ್ಲೇ ಆ ಮಾತುಕತೆಗಳನ್ನು ಮುಗಿಸಬೇಕಾಗಿತ್ತು. What did he do? ಆದ್ರೆ ಆತನೇನು ಮಾಡಿದ? Sister, read further. ಆದ್ದರಿಂದ ನೀವು ಕೂಡ ಈ ರಾತ್ರಿ ಇಲ್ಲೇ ಇರ್ರಿ. Wait tonight also. ಇವತ್ತಿನ ರಾತ್ರಿ ನೀವು ಇಲ್ಲೇ ಇರ್ರಿ. ಯೆಹೋವನು ಈಗ ಏನು ಹೇಳುವನೋ ಅದನ್ನು ನಾನು ತಿಳಿದುಕೊಳ್ಳುತ್ತೇನೆ ಎಂದು ಬಾಲಾಕನ ಸೇವಕರಿಗೆ ಉತ್ತರ ಕೊಟ್ಟನು. ಆ ರಾತ್ರಿ ದೇವರು ಬಿಳಾಮನ ಬಳಿಗೆ ಬಂದು, ಆ ಮನುಷ್ಯರು ನಿನ್ನನ್ನು ಕರೆಯುವುದಕ್ಕೆ ಬಂದಿರುವುದರಿಂದ ಎದ್ದು ಅವರ ಜೊತೆಯಲ್ಲಿ ಹೋಗು, ಆದರೆ ನಾನು ನಿನಗೆ ಆಜ್ಞಾಪಿಸುವ ಪ್ರಕಾರವೇ ನೀನು ಮಾಡಬೇಕು ಅಂದನು. ಬೆಳಿಗ್ಗೆ ಬಿಳಾಮನು ತನ್ನ ಕತ್ತೆಗೆ ತಡಿ ಹಾಕಿಸಿ. Now wait a minute, sister. Now God comes to him second time. ಈಗ ಎರಡನೇ ಬಾರಿ ದೇವರು ಆತನಿಗೆ ಹೇಳ್ತಾ ಇದ್ದಾರೆ, I can't understand the patience of God. ದೇವರ ಒಂದು ತಾಳ್ಮೆಯನ್ನ ಅರ್ಥೈಸಿಕೊಳ್ಳಿಕ್ಕೆ ನನಗೆ ಆಗ್ತಿಲ್ಲ. First time itself coming was wrong. ಮೊದಲನೇ ಸಾರ್ತಿ ಬಂದಿರತಕ್ಕಂಥದ್ದೇ ತಪ್ಪು.
God shouldn't have come at all to him. God shouldn't have come to him at all. ಆತನ ಬಳಿಗೆ ದೇವರು ಬರಲೇಬಾರದಾಗಿತ್ತು. First time he comes, ಮೊದಲನೇ ಸಾರ್ತಿ ಬಂದು don't go. ಹೇಳಿದ್ದು ಹೋಗಬೇಡ. Then second time, ಎರಡನೇ ಸಾರ್ತಿ because he comes again. ಮತ್ತೆ ಅವನು ಬಂದಿದ್ದರಿಂದ And he says, because these people have come, you go. ಈ ಜನರುಗಳು ಬಂದಿರುವುದರಿಂದ ನೀನು ಹೋಗು. But you will say only what I tell you to do. ನಾನು ನಿನಗೆ ಏನನ್ನು ಹೇಳಿದ್ದೀನೋ ಅದನ್ನ ಮಾತ್ರ ನೀನು ಮಾಡಬೇಕು. See how patient God is. ನೋಡಿ ದೇವರಿಗೆ ಎಷ್ಟು ತಾಳ್ಮೆ ಇದೆ. This is the next verse. ಅವನು ಹೋದದ್ದರಿಂದ ದೇವರಿಗೆ ಕೋಪ ಉಂಟಾಯಿತು. See, ನೋಡಿ that is the key. ಅದುವೇ ಕೀಲಿ ಕೈ. Second time God comes again. ಎರಡನೇ ಸಾರ್ತಿ ದೇವರು He comes to Balaam ಬಿಳಾಮನ ಬಳಿಗೆ ದೇವರು ಬಂದರು. and he says, don't go. ಹೇಳಿದ್ರು Something, ಅವನಿಗೆ go. ಹೋಗಬೇಡ. Sorry, sir, go. ಹೋಗು. But you will do only what I tell you to do. ಆದ್ರೆ ನೀನು ಮಾಡಬೇಕಾಗಿರತಕ್ಕಂಥದ್ದು ಒಂದೇ, ನಾನು ನಿನಗೆ ಏನು ಹೇಳಿದ್ದೀನೋ ಅದನ್ನ ಮಾತ್ರ. But inside God's heart, ಆದರೆ ದೇವರ ಒಳಗಿನ ಆ ಒಂದು ಹೃದಯದಲ್ಲಿ he was angry. ಆತನು ಕೋಪವುಳ್ಳವನಾಗಿದ್ದನು. He was angry. ಆತನು ಕೋಪವುಳ್ಳವನಾಗಿದ್ದನು. Why? ಯಾಕೆ? What angers God? ದೇವರಿಗೆ ಏನು ಕೋಪ ತರಿಸಿತು? What angers God? ದೇವರಿಗೆ ಯಾವುದು ಕೋಪ ತರಿಸಿತು? Pride. ಹೆಮ್ಮೆ. Pride. ಹೆಮ್ಮೆ. Some will say God got angry because he was disobeying God. ಕೆಲವೊಬ್ಬರು ಹೇಳ್ತಾರೆ ಅವನು ಅವಿಧೇಯನಾದ್ದರಿಂದ ದೇವರು ಕೋಪಗೊಂಡನೆಂಬುದಾಗಿ. But what makes you disobey God? ಆದರೆ ನೀನು ದೇವರಿಗೆ ಅವಿಧೇಯನಾಗುವಂತೆ ನಿನಗೆ ಮಾಡಿದ್ದು ಯಾವುದು? What makes you disobey? ಅವಿಧೇಯರಾಗುವಂತೆ ನಿಮ್ಮನ್ನು ಮಾಡುವಂತದ್ದು ಯಾವುದು? Pride. ಹೆಮ್ಮೆ. Pride is the root cause. ಅದುವೇ ಆ ಒಂದು ಹೆಮ್ಮೆಯೇ ಆ ಒಂದು ಬೇರಾಗಿದೆ. Pride is the root cause for you and I to disobey. ನಾವು ಅವಿಧೇಯರಾಗಲು, ನಿಮಗೂ ಮತ್ತು ನನಗೂ ಅವಿಧೇಯರಾಗಲು ಕಾರಣವಾಗಿರುವಂತಹ ಆ ಬೇರು ಆ ಹೆಮ್ಮೆ. When your mother says something, why should I do it? You don't know anything, why will not do? ನಿಮ್ಮ ತಾಯಿ ನಿಮಗೇನಾದ್ರೂ ಹೇಳಿಕ್ಕೆ ಮಾಡಿದಾಗ ನಿನಗೇನು ಗೊತ್ತು, ನನಗೆಲ್ಲ ಗೊತ್ತು ಎಂಬುದಾಗಿ ಹೇಳುವಂಥದ್ದು. I will not do. ಇಲ್ಲ, ನಾನು ಮಾಡೋದಿಲ್ಲ, I know everything. ನನಗೆಲ್ಲ ಗೊತ್ತಿದೆ. Pride. ಹೆಮ್ಮೆ. God got angry. ದೇವರು ಕೋಪಗೊಂಡನು. Who can stand against the anger of God? ಕೋಪಗೊಂಡಂತಹ ದೇವರ ಮುಂದೆ ಯಾರು ನಿಲ್ಲಲಿಕ್ಕಾಗ್ತದೆ? The beauty is, ಇಲ್ಲೊಂದು ಸೌಂದರ್ಯ ಏನೆಂಬುದಾಗಿ ಹೇಳಿದರೆ, so many times God comes to him, but yet Balaam did not understand what was in the heart of God. ಅಲ್ಲಿ ಅನೇಕ ಸಾರಿ ದೇವರು ಬರುವಾಗಲೂ ಕೂಡ ಬಿಳಾಮನು ಅರ್ಥೈಸಿಕೊಳ್ಳಲಿಲ್ಲ ದೇವರ ಹೃದಯದ ಒಳಗಡೆ ಏನಿದೆ ಎಂಬುದಾಗಿ. He was blinded because of his pride. ಆತನಿಗೆ ಇದ್ದಂತ ಹೆಮ್ಮೆಯ ನಿಮಿತ್ತವಾಗಿ ಆತನು ಕುರುಡನಾಗಿದ್ದನು. He was blinded because of his pride. ಆತನ ತನಗಿದ್ದಂತ ಹೆಮ್ಮೆಯ ನಿಮಿತ್ತವಾಗಿ ಬಿಳಾಮನು He was blinded because of the honor he was getting. ಆತನು ತನಗೆ ಸಿಗಲಿಕ್ಕಿದ್ದಂತ ಆ ಒಂದು ಘನತೆಯನ್ನು ನೆನೆಸಿ, ಗೌರವವನ್ನು ನೆನೆಸಿ ಆತನು ಕುರುಡನಾಗಿದ್ದನು. He was blinded because of the money he was seeing in front of him. ಆತನ ಮುಂದೆ ಕಾಣ ಸಿಗ್ತಾ ಇದ್ದಂತ ಆ ಹಣದ ವಿಷಯಕ್ಕೋಸ್ಕರ ಆತನು ಕುರುಡನಾಗಿದ್ದನು. He was blinded because he realized he was gifted by God. He was blinded because he knew he was gifted by God of blessing people and cursing. ಜನರುಗಳನ್ನ ಆಶೀರ್ವದಿಸಲಿಕ್ಕೆ, ಶಪಿಸಲಿಕ್ಕೆ ಆ ವಿಷಯದಲ್ಲಿ ದೇವರಿಂದ ಹೊಂದಿಕೊಂಡಂತ ಆ ಒಂದು ವರದ ವಿಷಯದಲ್ಲಿ ಕೂಡ ಆತನು ಕುರುಡನಾಗಿ ಹೋಗಿದ್ದನು. That's why you read it in Proverbs. It says it is better to be poor than to be rich. ಜ್ಞಾನೋಕ್ತಿಗಳನ್ನ ಓದಿಕೊಳ್ಳುವ ಪ್ರಕಾರ ಐಶ್ವರ್ಯವಂತನಾಗಿರುವುದಕ್ಕಿಂತಲೂ ಬಡವನಾಗಿರುವುದೇ ಲೇಸು. It is also written in Proverbs, it is good to be in the house of mourning than in the house of rejoicing. ಜ್ಞಾನೋಕ್ತಿಗಳಲ್ಲಿ ಬರೆಯಲ್ಪಟ್ಟಿರುವ ಪ್ರಕಾರ ಸಂತೋಷದ ಮನೆಗಿಂತಲೂ ದುಃಖದ ಮನೆಗೆ ಹೋಗುವಂಥದ್ದು ಒಳ್ಳೆಯದೆಂಬುದಾಗಿ. Pride can deceive anybody.
ಹೆಮ್ಮೆ ಎಂಬತಕ್ಕಂಥದ್ದು ಯಾರನ್ನ ಬೇಕಾದರೂ ವಂಚಿಸುತ್ತದೆ. And if we have the pride, that means we don't have divine nature. ನಮಗೆ ಹೆಮ್ಮೆ ಇದೆ ಎಂಬುದಾಗಿ ಹೇಳೋದಾದ್ರೆ ನಮಗೆ ದೈವಿಕ ಸ್ವಭಾವ ಇಲ್ಲ ಎಂಬುದಾಗಿ ಹೇಳಿ ನೆನೆಸಬೇಡಿ. There is no divine nature. There is no divine nature. ಅಲ್ಲಿ ದೈವಿಕ ಸ್ವಭಾವವಿಲ್ಲ. God's nature is not there. ಅಲ್ಲಿ ದೇವರ ಒಂದು ದೈವಿಕ ಸ್ವಭಾವವಿಲ್ಲ. And if we don't have it, ಅದು ನಮಗೆ ಇಲ್ಲದೆ ಇರುವಾಗ, if we don't have divine nature, ನಮಗೆ ದೈವಿಕ ಸ್ವಭಾವವಿಲ್ಲದಿರುವಾಗ, that means you are not the temple of God. ಅಂದ್ರೆ ನೀವು ದೇವರ ಆಲಯವಾಗಿಲ್ಲ ಎಂಬುದಾಗಿ ಹೇಳಿ ಅಲ್ಲ. That means you don't have the presence of God in you. ಅಂದ್ರೆ ನಿಮ್ಮ ಒಳಗಡೆ ದೇವರ ಪ್ರಸನ್ನತೆ ಇಲ್ಲ ಎಂಬುದಾಗಿ ಹೇಳಿ ಅಲ್ಲ. And when you don't have the presence of God, there is no place for others. ಯಾವಾಗ ನಿಮ್ಮ ಒಳಗಡೆ ದೇವರ ಪ್ರಸನ್ನತೆ ಇರುವುದಿಲ್ಲವೋ ಆಗ ಅನೇಕರುಗಳಿಗೆ, ಬೇರೆ ಜನರುಗಳಿಗೆ ನಿಮ್ಮ ಹೃದಯದಲ್ಲಿ ಸ್ಥಳವಿರುವುದಿಲ್ಲ. What happened finally to Joseph? ಯೋಸೇಫನಿಗೆ ಅಂತಿಮವಾಗಿ ಏನು ಸಂಭವಿಸಿತು? Joseph was blessed to be the next to the king. ಯೋಸೇಫನು ಅರಸನಿಗೆ ನಂತರ ಸ್ಥಾನದಲ್ಲಿ ಇರುವಂತಹ ಸ್ಥಾನಕ್ಕೆ And ಆಶೀರ್ವದಿಸಲ್ಪಟ್ಟನು. Joseph welcomed his brother and his father. ಆ ಯೋಸೇಫನ ನಂತರದಲ್ಲಿ ತನ್ನ ಸಹೋದರಗಳನ್ನ, ತನ್ನ ತಂದೆಯನ್ನ ಆತನು ಬರಮಾಡಿಕೊಂಡನು. And he blessed them. ಮತ್ತು ಅವರನ್ನು ಆಶೀರ್ವದಿಸಿದನು. He said, don't get upset, don't get angry. ಕೋಪಗೊಳ್ಳಬೇಡಿ, ವಿಚಲಿತರಾಗಬೇಡಿ. What you did for bad, ನೀವು ಯಾವುದನ್ನು ಕೇಡಾಗಲಿಕ್ಕೆ ನೀವು ಮಾಡಿದಿರೋ, God put me before you could come to save lives. ನಿಮ್ಮ ಜೀವಿತಗಳನ್ನು ಸಂರಕ್ಷಿಸಲಿಕ್ಕೋಸ್ಕರ ನೀವು ಬರಲಿಕ್ಕಿಂತ ಮುಂಚೆ ಕರ್ತನ ಅದನ್ನು ಹೀಗೆ ಮಾಡಿಕೊಟ್ಟರು. God turned everything. ದೇವರು ಎಲ್ಲವನ್ನು ಕೂಡ ಬದಲಾಯಿಸಿದನು. Because Joseph had the divine nature worked out in his life. ಯಾಕೆಂದ್ರೆ ಆತನ ಜೀವನದಲ್ಲಿ ಕಾರ್ಯ ಮಾಡಿದಂತ ಆ ಒಂದು ದೇವರು ಆತನ ಹೃದಯದಲ್ಲಿ ತನ್ನಂತ ದೈವಿಕ ಸ್ವಭಾವ, His eyes was open to what God doing. ಆತನ ಕಣ್ಣುಗಳು ತೆರೆಯಲ್ಪಟ್ಟಿದ್ದು ದೇವರು ಏನನ್ನ ಮಾಡಲಿಕ್ಕಿದ್ದಾನೆ ಎಂಬುದು. God was doing of saving lives. ಜೀವಗಳನ್ನ ರಕ್ಷಿಸುವಂತ ಕಾರ್ಯವನ್ನು ದೇವರು ಮಾಡುತ್ತಿದ್ದಾನೆ ಎಂಬುದಾಗಿ ಆತನಿಗೆ ತಿಳಿದು, God was using him to preserve lives. ಜೀವಗಳನ್ನ ಸಂರಕ್ಷಿಸಲಿಕ್ಕೋಸ್ಕರ ಕರ್ತನು ತನ್ನನ್ನು ಉಪಯೋಗಿಸ್ತಾ ಇದ್ದಾನೆ ಎಂಬುದಾಗಿ ಯೋಸೇಫನಿಗೆ ತಿಳಿದು ಬಂತು. So Joseph says, I'll give you the best land. ಯೋಸೇಫನು ಹೇಳಿದನು, ನಾನು ನಿಮಗೆ ಉತ್ತಮವಾಗಿರತಕ್ಕಂತ ಪ್ರದೇಶವನ್ನು ಕೊಡುತ್ತೇನೆ, Come and settle here. ಮತ್ತು ಇಲ್ಲಿ ಬಂದು ನೀವು ಇಲ್ಲಿ ನೆಲೆಸಿರಿ. And he forgave them. ಮತ್ತು ಆತನು ಅವರನ್ನೆಲ್ಲ ಕ್ಷಮಿಸಿದನು And he blessed them. ಮತ್ತು ಅವರನ್ನ ಆಶೀರ್ವದಿಸಿದನು. Joseph had divine nature work inside. ಯೋಸೇಫನಿಗೆ ದೇವರ ಆ ಒಂದು ಸ್ವಭಾವ ಒಳಗಡೆ ಕಾರ್ಯ ಮಾಡಲಿಕ್ಕೆ ಆತನು And he ಬಿಟ್ಟು, was given place next to the king. ಮತ್ತು ಆತನಿಗೆ ಅರಸನ ನಂತರದ ಸ್ಥಾನವು ಕೊಡಲ್ಪಟ್ಟಿತು. If divine nature is worked inside you and me, ನನ್ನಲ್ಲಿ ಮತ್ತು ನಿಮ್ಮೊಳಗಡೆ ದೈವಿಕ ಸ್ವಭಾವವು ಕೆಲಸ ಮಾಡೋದಾದರೆ, then we will be called as kings and priests. ಆಗ ನಾವು ಯಾಜಕರುಗಳಾಗಿ, ರಾಜವಂಶಸ್ಥರುಗಳಾಗಿ ಕರೆಯಲ್ಪಡುತ್ತೇವೆ. When we have that worked out, ಯಾವಾಗ ಅದು ನಮ್ಮ ಒಳಗಡೆ ಕಾರ್ಯ ಮಾಡುತ್ತದೋ, divine nature has come inside us, ನಮ್ಮ ಒಳಗಡೆ ಯಾವಾಗ ದೈವಿಕ ಸ್ವಭಾವ ಬರುತ್ತದೋ, only then kings and priests. ಆಗ ಮಾತ್ರವೇ ನಾವು ಯಾಜಕರುಗಳು, ರಾಜರುಗಳು. Today we are saying I'm king and priest. ಇವತ್ತು ನಾವು ಹೇಳ್ತಾ ಇದ್ದೇವೆ ನಾನು ಯಾಜಕನು, ರಾಜವಂಶಸ್ಥನೆಂಬುದಾಗಿ. But actually divine nature is still not worked inside. ಆದರೆ ಇನ್ನು ದೈವಿಕ ಸ್ವಭಾವ ಒಳಗಡೆ ಕಾರ್ಯ ಮಾಡುತ್ತಿಲ್ಲ. Still pride is there. ಇನ್ನು ಹೆಮ್ಮೆ ಅಲ್ಲಿದೆ, Still anger is there. ಇನ್ನು ಅಲ್ಲಿ ಕೋಪವಿದೆ, Still lies is there. ಇನ್ನು ಸುಳ್ಳುಗಳಿದೆ, Still finding faults in others is there. ಇನ್ನು ಇದರಲ್ಲಿ ತಪ್ಪವನ್ನು ಹುಡುಕುವಂತ ಸಂಗತಿಗಳಿದೆ, Still disobedience is there. ಇನ್ನು ಅವಿಧೇಯತ್ವ ಅಲ್ಲಿದೆ. The Lord will work out and remove all of this. ದೇವರು ಕಾರ್ಯವನ್ನು ಮಾಡುತ್ತಾ ಈ ಎಲ್ಲ ಸಂಗತಿಗಳನ್ನು ನಮ್ಮಿಂದ ತೆಗೆದುಹಾಕುತ್ತಾರೆ. How long it took for Joseph for that to be removed? ಅದು ತೆಗೆದುಹಾಕಲಿಕ್ಕೆ ಯೋಸೇಫನಿಗೆ ಎಷ್ಟು ವರ್ಷಗಳ ಕಾಲ ಹಿಡಿಯಿತು? 25 years. 25 ವರ್ಷಗಳ ಕಾಲ. Now you decide. ಈಗ ನೀವು ನಿರ್ಧರಿಸಿ, How long it will take for you? ಇದು ನಿಮಗೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂಬುದಾಗಿ. You know your heart, right? ನಿಮ್ಮ ಹೃದಯ ನಿಮಗೆ ಗೊತ್ತಲ್ಲವಾ? You getting my message? ಈ ನನ್ನ ಸಂದೇಶ ನಿಮಗೆ ಅರ್ಥ ಆಗ್ತಾ ಇದೆಯಾ? You say you understand what I'm saying? ನಾನು ಏನನ್ನು ಹೇಳ್ತಾ ಇದ್ದೆ ನಿಮಗೆ ಅದು ಅರ್ಥ ಆಗ್ತಾ ಇದೆಯಾ? How long will it take? ನಿಮಗೆ ಇದೆಷ್ಟು ಸಮಯ ತೆಗೆದುಕೊಳ್ತದೆ? For you to have the divine nature. ನಿಮ್ಮೊಳಗಡೆ ಆ ಒಂದು ದೈವಿಕ ಸ್ವಭಾವ ನೆಲೆಸಲಿಕ್ಕೋಸ್ಕರ.
you one more question. ನಿಮ್ಮ ಬಳಿಯಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳ ಬಯಸ್ತೇನೆ. Do you really see there is a need for divine nature in your life? ನಿಮ್ಮ ಜೀವಿತದಲ್ಲಿ ದೇವರ ಸ್ವಭಾವ ಇರಬೇಕೆಂಬುದು ಎಷ್ಟು ಅವಶ್ಯಕತೆ ಎಂಬತಕ್ಕಂಥ ನಿಮಗೆ ತಿಳಿದಿದೆಯಾ? Do you see that there is a need? ಅಲ್ಲೊಂದು ಅಗತ್ಯತೆ ಇದೆ ಎಂಬತಕ್ಕಂಥ ನೀವು ನೋಡಿದ್ದೀರಾ, ಕಂಡಿದ್ದೀರಾ? Yes. I'm seeing your faces. ನಿಮ್ಮ ಮುಖಗಳನ್ನು ನಾನು ನೋಡ್ತಾ ಇದ್ದೇನೆ. I don't know. I don't know whether you really sense that there is a need. ನೀವು ಅದನ್ನ ಗ್ರಹಿಸಿಕೊಳ್ತಾ ಇದ್ದೀರೋ ಏನೋ ಗೊತ್ತಿಲ್ಲ, ಅದಕ್ಕೋಸ್ಕರ ಒಂದು ಅಗತ್ಯತೆಯಲ್ಲಿ ಬಹಳಷ್ಟಿದೆ ಎಂಬುದಾಗಿ ಹೇಳಿ. No, do you? I mean, I don't know whether you really sense that there is a need. ಆ ಅಗತ್ಯತೆ ಇರುವಂತದ್ದನ್ನ ನೀವು ಗ್ರಹಿಸಿಕೊಳ್ತಾ ಇದ್ದಾರೆ ನನಗೆ ತಿಳಿದಿಲ್ಲ. I know one or two hands are going up. One or two hands are going up. ಒಂದು ಎರಡು ಕೈಗಳ ಮೇಲೆತ್ತಾ ಇರ್ತಕ್ಕಂಥ ನಾನು ನೋಡ್ತಾ ಇದ್ದೇನೆ ಹಿಂದೆ. You have to answer it yourself. ನಿಮ್ಮಷ್ಟಕ್ಕೆ ನೀವೇ ಇದಕ್ಕೆ ಉತ್ತರವನ್ನ ಹೇಳಬೇಕು. You need to answer it for you. ನಿಮಗೋಸ್ಕರ ನೀವೇ ಇದಕ್ಕಾಗಿ ಉತ್ತರವನ್ನ ಹೇಳಬೇಕು. I have to change. ನಾನು ಬದಲಾಗಬೇಕು. Don't think I have to change to go to heaven. ನಾನು ಬದಲಾಗುವಂತದ್ದು ಪರಲೋಕಕ್ಕೆ ಹೋಗ್ಲಿಕ್ಕೋಸ್ಕರ ಮಾತ್ರ ಎಂಬುದಾಗಿ ನೆನೆಸಬೇಕು. No. ಇಲ್ಲ ಇಲ್ಲ ಇಲ್ಲ. Joseph sat next to the king. ಯೋಸೇಫನು ಅರಸನ ಪಕ್ಕದಲ್ಲಿ ಕುಳಿತನು. One day, ಒಂದು ದಿನ in glory, ಮಹಿಮೆಯಲ್ಲಿ you will also sit next to the king. ನೀವು ಸಹ ಅರಸನ ಪಕ್ಕದಲ್ಲಿ ಕೂತುಕೊಳ್ಳುವಿರಿ. Yes? ಹೌದಲ್ಲವಾ? For this there's a big amen. ಇದಕ್ಕೋಸ್ಕರ ದೊಡ್ಡ ಆಮೆನ್. One day you will also sit next to the king in glory. ಮಹಿಮೆಯಲ್ಲಿ ಒಂದು ದಿನ ನೀವು ಕೂಡ ಅರಸನ ಪಕ್ಕದಲ್ಲಿ ಕೂತುಕೊಳ್ಳುತ್ತೀರಿ. So when you sit, ಯಾವಾಗ ನೀವು ಕೂತ್ಕೊಳ್ತೀರೋ without divine nature you cannot sit. ದೈವಿಕ ಸ್ವಭಾವವಿಲ್ಲದೆ ಅಲ್ಲಿ ಕೂರಲಿಕ್ಕೆ ಸಾಧ್ಯವಿಲ್ಲ. He will never give power to anybody. ಆತನು ಎಂದಿಗೂ ಯಾರಿಗೂ ಅಧಿಕಾರವನ್ನು ಹೀಗೆ ಕೊಡೋದಿಲ್ಲ. The Lord will never give power and authority to anybody who will misuse it. ಯಾರು ಆ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ತಾರೋ ಅಂತವರಿಗೆ ಕರ್ತನು ಎಂದಿಗೂ ಅಧಿಕಾರವನ್ನು ಕೊಡುವುದಿಲ್ಲ. And if we have human nature, we will 100% misuse it. ನಮಗೆ ಮಾನಸಿಕ ಸ್ವಭಾವವಿರೋದಾದರೆ ನಿಜವಾಗಿಯೂ ಕೂಡ ನಾವು ಅದನ್ನು ದುರುಪಯೋಗ ಪಡಿಸಿಕೊಳ್ತೇವೆ. Two things quickly I want to share and close. ಎರಡು ಸಂಗತಿಗಳನ್ನು ಬೇಗನೆ ಹೇಳಿ ನಾನು ಮುಗಿಸಲಿಕ್ಕಿದ್ದೆ. One, in glory you will sit next to the king. ಒಂದು, ಮಹಿಮೆಯಲ್ಲಿ ನೀವು ಅರಸನ ಪಕ್ಕದಲ್ಲಿ ಕೂತ್ಕೊಳ್ಳುವಿರಿ. Second, ಎರಡನೆಯದಾಗಿ in the millennial kingdom you will be given rulership. ಮತ್ತು 1000 ವರ್ಷದ ಆಳ್ವಿಕೆಯಲ್ಲಿ ನಿಮಗಳಿಗೆ ಆ ಒಂದು ಅಧಿಕಾರವು ಆಳ್ವಿಕೆ ಮಾಡಲು ಕೊಡಲ್ಪಡುತ್ತದೆ. So when you have that rulership, can you go there and sit with human nature? ನೀವು ಆ ಅಧಿಕಾರ ನಿಮಗೆ ಕೊಡಲ್ಪಡತಕ್ಕಂತ ಒಂದು ವಿಷಯದಲ್ಲಿ ನೀವು ಮಾನಸಿಕ ಸ್ವಭಾವದಲ್ಲಿ ಹೋಗಿ ನೀವು ಆಳ್ವಿಕೆ ಮಾಡಲು ಸಾಧ್ಯವಾ? Cannot. ಇಲ್ಲ, ಎಂದಿಗೂ ಇಲ್ಲ. You have to change now. ಈಗಲೇ ನೀವು ಬದಲಾಗಬೇಕಾಗಿದೆ. You have to change now. ಈಗಲೇ ನೀವು ಬದಲಾಗಬೇಕಾಗಿದೆ. Two ways you can change. ಎರಡು ರೀತಿಯಲ್ಲಿ ನೀವು ಬದಲಾಗಬಹುದು. This is not a method or a theory. ಇದೊಂದು ಸಿದ್ಧಾಂತ ಅಥವಾ ಮಾದರಿ ರೀತಿಯಲ್ಲ. It is one which I have learned. ಒಂದು ಏನನ್ನ ನಾನು ಕಲಿತುಕೊಂಡಿದ್ದೇನೆ ಅದು One, ಮೊದಲನೆಯದಾಗಿ first point, ಮೊದಲನೇ ಅಂಶ, always look for Jesus inside. ಯಾವಾಗಲೂ ಕೂಡ ಅಂತರಂಗದಲ್ಲಿ ಯೇಸುವನ್ನು ನೋಡುವಂತದನ್ನ ಕಲಿತುಕೊಳ್ಳಿ. When you pray, ನೀವು ಪ್ರಾರ್ಥಿಸಿದಾಗ how do you pray? ಹೇಗೆ ಪ್ರಾರ್ಥಿಸ್ತೀರಿ? Where do you see Jesus when you pray? ಯೇಸುವನ್ನ ಎಲ್ಲಿ ನೋಡಿ ಪ್ರಾರ್ಥಿಸ್ತೀರಿ? You see him inside? ಒಳಗತನೇ ನೋಡ್ತೀರಾ? Or you see him, oh, he's in heaven? ಅಥವಾ ಪರಲೋಕದಲ್ಲಿ ಇದ್ದಾನೆ ಎಂಬುದಾಗಿ ಹೇಳಿ ಆತನನ್ನ ಮೇಲೆ ನೋಡಿ ಪ್ರಾರ್ಥಿಸ್ತೀರಾ? Then why do you do this and pray? ಮತ್ತೆ ಯಾಕೆ ಹೀಗೆ ನೋಡಿ ಪ್ರಾರ್ಥನೆ ಮಾಡ್ತೀರಾ? How do you pray? ನೀವು ಹೇಗೆ ಪ್ರಾರ್ಥಿಸ್ತೀರಾ? Simple, quickly, we are finishing almost. ನಾವು ಮುಗಿಸ್ತಾ ಇದ್ದೀವಿ, ಇನ್ನೇನು ಬೇಗ ಹೇಳಿ. Time for breakfast.
ಉಪಹಾರಕ್ಕೋಸ್ಕರ ಇದು ಸಮಯ ಆಗಿದೆ ಅಲ್ವಾ? Quickly, quickly. ಬೇಗ ಬೇಗ. How do you pray? ನೀವು ಹೇಗೆ ಪ್ರಾರ್ಥನೆ ಮಾಡ್ತೀರಾ? No. Don't tell me you see him inside. No. ಈಗ ನೀವು ಹೇಳಬೇಡಿ ಆತನ ಒಳಗಡೆ ನಾನು ನೋಡ್ತೇನೆ ನೋಡಿ ಪ್ರಾರ್ಥಿಸ್ತೇನೆ ಎಂದು. But how do you see him? Where do you see him? ಎಲ್ಲಿ ನೋಡ್ತೀರಾ? ಹೇಗೆ ಪ್ರಾರ್ಥಿಸ್ತೀರಾ? Huh? The image that we see in the Our heavenly Father. ಓ ಪರಲೋಕದಲ್ಲಿರುವ ನಮ್ಮ ತಂದೆಯೇ. Automatically we go to heaven. ಹಾಗೆ ನಮ್ಮ ದೃಷ್ಟಿಯೆಲ್ಲ ಪರಲೋಕದ ಕಡೆಗೆ ಹೋಗ್ತದೆ. Correct? ಸರಿ. Nothing wrong in that. ಅದರಲ್ಲಿ ಏನೂ ತಪ್ಪಿಲ್ಲ. True, he is there in heaven. ಅದು ನಿಜ, ಆತನು ಪರಲೋಕದಲ್ಲೇ ಇದ್ದಾನೆ. But another truth is, ಆದರೆ ಇನ್ನೊಂದು ಸತ್ಯ ಏನೆಂಬುದಾಗಿ ಹೇಳಿದರೆ ಆತನು ನಿಮ್ಮೊಳಗಿದ್ದಾನೆ. he is inside. ಆತನು ನಿಮ್ಮೊಳಗಿದ್ದಾನೆ. Correct? ಸರಿ ಅಲ್ಲವಾ? So look at him inside you ಅದಕ್ಕೋಸ್ಕರವೇ ನೀವು ಆತನನ್ನು ನಿಮ್ಮ ಒಳಗಡೆ ನೋಡಿ and you pray. ಮತ್ತು ಪ್ರಾರ್ಥಿಸಿರಿ. So that time, ಆ ಸಮಯದಲ್ಲಿ you know how will you pray? ನೀವು ಹೇಗೆ ಪ್ರಾರ್ಥಿಸ್ತೀರಾ? You bow your head ನಿಮ್ಮ ತಲೆಯನ್ನು ಬಾಗಿಸಿ and you will see him inside. ಆತನ ನಿಮ್ಮ ಒಳಗಡೆ ನೀವು ನೋಡಿಕೊಳ್ತೀರಾ. Simple. ಸರಳವಾದದ್ದು. You will bow your head ತಲೆಯನ್ನು ಬಾಗಿಸಿ and you will see him inside. ನೀವು ಆತನನ್ನ ಇಲ್ಲಿ ನಿಮ್ಮ ಒಳಗಡೆ ಆತನನ್ನು When you see him constantly, keep seeing him inside you. ಸತತವಾಗಿ ನಿಮ್ಮ ಒಳಗಡೆ ನೀವು ಆತನನ್ನು ನೋಡುತ್ತಾ Every time talking to him inside you. ಪ್ರತಿ ಸಮಯದಲ್ಲಿ ಆತನ ಒಳಗಡೆ ನೋಡಿ ಮಾತಾಡುತ್ತಾ ಇರುವಾಗ There is no place for pride. ಆಗ ಅಲ್ಲಿ ಹೆಮ್ಮೆಗೆ ಸ್ಥಳವಿರುವುದಿಲ್ಲ. There is no place for sin. ಅಲ್ಲಿ ಪಾಪಕ್ಕೆ ಸ್ಥಳವಿರುವುದಿಲ್ಲ. There is no place for anger. ಅಲ್ಲಿ ಕೋಪಕ್ಕೆ ಸ್ಥಳವಿರುವುದಿಲ್ಲ. There is no place for lies. ಅಲ್ಲಿ ಸುಳ್ಳುಗಳಿಗೆ ಸ್ಥಳವಿರುವುದಿಲ್ಲ. There is no place to point others. ಅಲ್ಲಿ ಇತರರ ಕಡೆಗೆ ಬೆರಳು ತೋರಿಸಲಿಕ್ಕೆ ಸ್ಥಳವಿರುವುದಿಲ್ಲ. When you see him inside. ನೀವು ಆತನನ್ನು ಒಳಗೆ ನೋಡುವಾಗ First point. ಮೊದಲನೇ ಅಂಶ. This is very easy. ಅದು Very easy ಬಹಳ ಸುಲಭವಾದದ್ದು. to know, to understand. ಅದನ್ನು ಅರ್ಥೈಸಿಕೊಳ್ಳೋದಕ್ಕೋಸ್ಕರ. But practice is important. ಆದರೆ ಅದನ್ನು ಅಭ್ಯಾಸ ಮಾಡುವಂಥದ್ದು ಬಹಳ ಪ್ರಾಮುಖ್ಯ. Because we are always used to looking up. ಯಾವಾಗಲೂ ನಾವು ಮೇಲೆ ದೃಷ್ಟಿಸಿ ನೋಡ್ತೇವೆ. We are used to, we are trained to look up. ನಾವು ಅದರಲ್ಲಿ ಪಡೆದಿದ್ದೇವೆ ಮೇಲೆ ನೋಡುವಂಥದ್ದರಲ್ಲಿ. Why do people say close your eyes and bow your head down? ಯಾಕೆ ಕಣ್ಣುಗಳನ್ನು ಮುಚ್ಚಿ ತಲೆಯನ್ನು ಬಾಗಿಸಿ ಪ್ರಾರ್ಥಿಸಿರಿ ಎಂಬುದಾಗಿ Look him inside. ಆತನನ್ನು ಒಳಗೆ ನೋಡಿರಿ. Look him inside you. ಆತನ ನಿಮ್ಮ ಒಳಗಡೆ ನೋಡಿರಿ. First point. ಮೊದಲನೇ ಅಂಶ. Second point. ಎರಡನೆಯದ್ದು Look at him ಆತನ ಕಡೆಗೆ ನೋಡಿ inside others. ಇತರರ ಜೀವನದಲ್ಲಿ, ಇತರರ ಒಳಗಡೆಯಲ್ಲಿ. Look at him. ಆತನನ್ನ, Look at Jesus. ಯೇಸುವನ್ನು Inside your mother-in-law. ನಿಮ್ಮ ಅತ್ತೆಯ ಒಳಗಡೆ ನೋಡಿ. Inside your father-in-law. ನಿಮ್ಮ ಮಾವನ ಒಳಗಡೆ ನೋಡಿ. Inside your husband. ನಿಮ್ಮ ಯಜಮಾನರ ಒಳಗಡೆ ನೋಡಿ. Inside your friend. ನಿಮ್ಮ ಸ್ನೇಹಿತರ ಒಳಗೆ ನೋಡಿ. Inside your enemy. ನಿಮ್ಮ ಶತ್ರುಗಳ ಒಳಗಡೆ ನೋಡಿ. You practice these two things. ಈ ಎರಡು ಸಂಗತಿಗಳನ್ನು ನೀವು ಅಭ್ಯಾಸ ಮಾಡಿ ನೋಡಿ. Divine nature will come inside. ನಿಮ್ಮ ಒಳಗಡೆ ದೈವಿಕ ಸ್ವಭಾವವು ಬರುತ್ತದೆ. I sense the anointing. ನಾನಿಲ್ಲಿ ಅಭಿಷೇಕವನ್ನು ಅನುಭವಿಸ್ತಾ ಇದ್ದೇನೆ. Suddenly the atmosphere changed. ಆಮೆನ್. ನಿಜ ಇದ್ದಕ್ಕಿದ್ದಾಗೆ ಆ ವಾತಾವರಣ ಬದಲಾಗ್ತಾ ಇದೆ. I don't know if you realize the spirit realm is something happening. ಈ ಆತ್ಮಿಕ ಕ್ಷೇತ್ರದಲ್ಲಿ ಸಂಭವಿಸ್ತಾ ಇರತಕ್ಕಂಥ ನೀವು ಗ್ರಹಿಸ್ತಾ ಇದ್ದೀರೋ ಇಲ್ಲವೋ? You look at Jesus inside others. ಇತರರ ಒಳಗಡೆ ಯೇಸುವನ್ನು ನೀವು ನೋಡಿ. You look at Jesus inside others. ಇತರರ ಒಳಗಡೆ ನೀವು ಯೇಸುವನ್ನು ನೀವು ನೋಡಿ. And you talk to that person ಮತ್ತು in that aspect. ಆ ಒಂದು ಮನೋಭಾವದಲ್ಲಿ ಆ ವ್ಯಕ್ತಿಯೊಟ್ಟಿಗೆ ನೀವು ವ್ಯವಹರಿಸಿ. Then you see how you change. ಆಗ ನೋಡಿ ನೀವು ಎಷ್ಟರ ಮಟ್ಟಿಗೆ ನೀವು ಬದಲಾಗುತ್ತೀರಿ. Amen. ಆಮೇಲೆ These two things, ಈ ಎರಡು ಸಂಗತಿಗಳು, the last 2 points, ಕಡೆ ಎರಡು ಅಂಶಗಳು will change your life upside down. ನಿಮ್ಮ ಜೀವಿತವನ್ನ ತಲೆ ಕಡೆಗೆ ಹಾಕಿಸ್ತದೆ ಪ್ರಿಯರೇ. Like I said, it is not a theory or a doctrine. ಇದು ಯಾವುದೋ ಒಂದು ಸಿದ್ಧಾಂತ ಅಂತೇಳಿ ನಾನು ಹೇಳ್ತಾ ಇಲ್ಲ. This is something the Lord has been teaching me and teaching us as a church. ಇದು ನನಗೆ ನಮ್ಮ ಸಭೆಯಲ್ಲಿ ದೇವರು ಕಲಿಸಿಕೊಡ್ತಾ ಇರತಕ್ಕಂಥ ಒಂದು ಸಂಗತಿ. Look at Jesus inside others. ಯೇಸುವನ್ನ ಇತರರ ಒಳಗಡೆ ನೀವು ನೋಡುವಂಥದ್ದು. Look at Jesus inside you. ಯೇಸುವನ್ನ ನಿಮ್ಮೊಳಗಡೆ ನೋಡುವಂಥದ್ದು. Talk to him inside. ಮತ್ತು ಆತನೊಟ್ಟಿಗೆ ಒಳಗಡೆ ಮಾತಾಡುವಂಥದ್ದು. Work with him inside you. ಆತನೊಂದಿಗೆ ನಮ್ಮೊಳಗಡೆ ಕಾರ್ಯ ಮಾಡುವಂಥದ್ದು.
ನಮ್ಮನ್ನು ಬದಲಾಯಿಸಲಿಕ್ಕೆ ಆತನಿಗೆ ಅನುಮತಿ ಕೊಡಿ. Amen. ಆಮೇಲೆ Let's close our eyes. ನಮ್ಮ ಕಣ್ಣುಗಳನ್ನು